ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದೇನ್ರಿ. ಆ ವಿಡಿಯೋ ಪುಸ್ತಕ ಪರಿಚಯದ ಮೇಲದ. ಆ ಪುಸ್ತಕ ಯಾವುದಂದ್ರೆ ಅನ ಕೃಷ್ಣರಾಯರು ಬರೆದಿರುವ ಸಂಧ್ಯಾರಾಗ ಕಾದಂಬರಿ. ಸಂಧ್ಯಾರಾಗ ಸಿನಿಮಾ ಕೂಡ ಆಗ್ಯದ್ರಿ, ನಿಮಗೆಲ್ಲ ಗೊತ್ತಿರುವಂಗ. ಸಂಧ್ಯಾರಾಗ ಕಾದಂಬರಿ ಅನಕೃ ಅವರು ಬರೆದಿರುವ ಸಂಧ್ಯಾರಾಗ ಕಾದಂಬರಿ. ಅಂಕಿತ ಪುಸ್ತಕ ಪ್ರಕಾಶನದವರು ಇದನ್ನ ಪ್ರಕಟ ಮಾಡ್ಯಾರ ಅಥವಾ ಮುದ್ರಣ ಮಾಡ್ಯಾರ. ಆಮೇಲೆ ಈ ಪುಸ್ತಕದ ಬಗ್ಗೆ ಹೇಳ್ಬೇಕಂದ್ರೆ ಬೇಕಾದಷ್ಟು ಹೇಳ್ಬೋದ್ರಿ. ನಾನು ಅದನ್ನ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಆಮೇಲೆ ಈ ಪುಸ್ತಕ ಎಲ್ಲಿ ಸಿಗ್ತದಂದ್ರೆ ನೀವು ಆನ್ಲೈನ್ಯಾಗ ತಗೋಬಹುದು, ಅಥವಾ ಸಪ್ನ ಬುಕ್ ಹೌಸ್ ಆಗಲಿ ಅಥವಾ ಬೇರೆ ಯಾವುದೇ ಪುಸ್ತಕಾಲಯಕ್ಕೆ ಹೋಗಿ, ಪುಸ್ತಕದ ಮಳಿಗೆಗೆ ಹೋಗಿ ನೀವು ಇದನ್ನ ಖರೀದಿ ಮಾಡ್ಬೋದು. ಆಮೇಲೆ ಈ ಪುಸ್ತಕ ಮೊಟ್ಟ ಮೊದಲನೇದಾಗಿ ಪ್ರಕಟಗೊಂಡಿದ್ದು ಅಥವಾ ಮೊಟ್ಟ ಮೊದಲ ಮುದ್ರಣವನ್ನ ಕಂಡಿದ್ದು 1935ನೇ ಇಸ್ವಿ. ಅಂದ್ರೆ ಈಗಿಂದ 91 ವರ್ಷಗಳ ಹಿಂದೆ ಪ್ರಕಟವಾದಂಥ ಅಥವಾ ಮುದ್ರಣವಾದಂಥ ಕಾದಂಬರಿ ಸಂಧ್ಯಾರಾಗ. ಅಂದ್ರೆ ಭಾರಿ ಹಳೆಯ ಕಾದಂಬರಿ. ಹತ್ತತ್ರ ಒಂದು ದಶಕ ಅಂತ ಒಂದು ಶತಮಾನ ಅಂತ ಅನ್ಕೋಬಹುದು. ಹತ್ತತ್ರ ಒಂದು ಶತಮಾನ ಅಂದ್ರೆ ಹತ್ತತ್ರ 100 ವರ್ಷಗಳು. ನಾವು ಅದನ್ನ ಅಗದಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 91 ವರ್ಷ ಅಥವಾ ಒಂದು ಶತಮಾನ ಅನ್ಕೊಂಡ್ರು ಏನು ಇದು ಇಲ್ಲ, ತಪ್ಪಿಲ್ಲ. ಒಂದು ಶತಮಾನದ ಹಿಂದೆ, ಹತ್ತತ್ರ ಒಂದು ಶತಮಾನದ ಹಿಂದೆ ಅಥವಾ 91 ವರ್ಷಗಳ ಹಿಂದೆ ಬರೆದಿರುವಂತಹ ಕಾದಂಬರಿ ಇನ್ನೂ ಕೂಡ ಪ್ರಸ್ತುತನ ಅಂದ್ರ ಖಂಡಿತವಾಗ್ಲೂ ಪ್ರಸ್ತುತರೇ. ಆಮೇಲೆ ಈ ಕಾದಂಬರಿ ಓದಿದ್ರ ಯಾರಿಗೂ ಇದು ಇಲ್ಲ ಅಥವಾ ಅಂದ್ರ ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದೆಲ್ಲ ಬರೀ ಕಲ್ಪನೆ ಅಂತ ಅನ್ಸಂಗೆ ಇಲ್ಲ. ಈಗಲೂ ಕೂಡ ಕಲಾವಿದರ ಬದುಕು ಹಿಂಗೆ ಅದರಿ, ಹೆಚ್ಚು ಕಮ್ಮಿ. ಆಮೇಲೆ ಈ ಕಾದಂಬರಿ ಒಳಗೆ ಬರುವಂತ ರಾಮಚಂದ್ರ ರಾಯ ಅಂತೇನ ಒಂದು ಪಾತ್ರ ಅದ. ಅಂತ ರಾಮಚಂದ್ರ ರಾಯರ್ ನಮ್ಮ ನಡುವೆ ಬೇಕಾದಷ್ಟು ಜನ ಇದ್ದಾರ. ಹಂಗಾಗಿ ಇದನ್ನ ಯಾವುದನ್ನು ಬರೀ ಕಲ್ಪನೆ, ಹಿಂಗ ನಡಿಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಆಗ 91 ವರ್ಷದ ಹಿಂದೆ ಜನಜೀವನ ಹಿಂಗಿತ್ತು, ಈಗ ಹಂಗಿಲ್ಲ ಅಂತ ಹೇಳಲಿಕ್ಕೆ ಯಾರು ಸಾಧ್ಯನೇ ಇಲ್ಲ. ಅಷ್ಟು ಮನೋಜ್ಞವಾಗಿ ಅನಕೃಷ್ಣರಾಯರು ಬರ್ದಾರ್ರಿ. ಕಥೆಯನ್ನ ಬಹಳ ಅಂದ್ರೆ ಬಹಳ ಚಂದಾಗಿ ಬರ್ದಾರ. ಭಾರಿ ಮಸ್ತ್ ಅದ ಪುಸ್ತಕ. ಇದನ್ನ ಎಲ್ಲರೂ ಓದ್ರಿ ಅಂತ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಅದ್ಭುತವಾದಂತಹ ಕಾದಂಬರಿ ಸಂಧ್ಯಾರಾಗ. ಸಂಧ್ಯಾರಾಗ ಮುಖ್ಯವಾಗಿ ಏನ್ ಚಿತ್ರಿಸ್ತದ ಅಂದ್ರೆ ಒಬ್ಬ ಕಲಾವಿದನ ಮನಸ್ಸಿನ ಏರಿಳಿತಗಳು ಅಥವಾ ಒಬ್ಬ ಕಲಾವಿದನ ಮನಸ್ಸಿನೊಳಗೆ ಏನು ಹೊಯ್ದಾಟಗಳು ನಡೀತಿರ್ತಾವ, ಏನು ಧರ್ಮ ಸಂಕಟ ನಡೀತಿರ್ತದ ಕಲಾವಿದನ ಮನಸ್ಸಿನಾಗ, ಅದನ್ನ ಬಹಳ ಚಂದಾಗಿ ಅನಕೃಷ್ಣರಾಯರು ಕಟ್ಟಿಕೊಟ್ಟಾರ್ರಿ ಈ ಕಾದಂಬರಿಯ ಮೂಲಕ. ಹಂಗಾಗಿ ದಯವಿಟ್ಟು ಎಲ್ಲರೂ ಈ ಕಾದಂಬರಿಯನ್ನ ಓದ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಆಮೇಲೆ ಸಂಧ್ಯಾರಾಗದೊಳಗೆ ಬರುವಂತಹ ಕೆಲವೊಂದು ಪ್ರಮುಖ ಪಾತ್ರಗಳು ಯಾವುದು ಅಂತಂದ್ರ, ಮೊದ್ಲು ರಾಯರು ಯಾರು ಅಂತಂದ್ರೆ ಶ್ರೀನಿವಾಸ ರಾಯರು. ಆಮೇಲೆ ಶ್ರೀನಿವಾಸ ರಾಯರ ತಾಯಿ ಗೌರಮ್ಮ, ಆಮೇಲೆ ಅವರ ಹೆಂಡತಿ ಮೀನಾಕ್ಷಮ್ಮ, ಮೊದಲನೇ ಹೆಂಡತಿ ಮೀನಾಕ್ಷಮ್ಮ, ಆಮೇಲೆ ಎರಡನೇ ಹೆಂಡತಿ ಸಾವಿತ್ರಮ್ಮ. ಆಮೇಲೆ ಮೀನಾಕ್ಷಮ್ಮನವರಿಗೆ 2 ಮಕ್ಕಳು, ಒಬ್ಬ ಮಗ ದೊಡ್ಡವನು ಲಕ್ಷ್ಮಣ, ಆಮೇಲೆ ಚಿಕ್ಕವಳು ಶಾಂತ. ಸಾವಿತ್ರಮ್ಮನವರಿಗೆ 2 ಮಕ್ಕಳು, ರಾಮಚಂದ್ರ ಮತ್ತೆ ಗೋಪಾಲ. ರಾಮಚಂದ್ರ ಎಲ್ಲರಿಗಿಂತ ದೊಡ್ಡವ್ರಿ. ರಾಮಚಂದ್ರ, ಅದಾದ್ಮೇಲೆ ಲಕ್ಷ್ಮಣ, ಅದಾದ್ಮೇಲೆ ಶಾಂತ, ಅದಾದ್ಮೇಲೆ ಗೋಪಾಲ, ಈ ರೀತಿ. ಆಮೇಲೆ ಇವರು ಶ್ರೀನಿವಾಸರಾಯರ ಮನೆಯೊಳಗ ಇರುವ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಶಾಮಣ್ಣವರು. ಅವರು ಭಾರತದ ಶಾಮಣ್ಣ ಅಂತಂದೇಳಿ ಪ್ರಸಿದ್ಧ. ಯಾಕಂದ್ರೆ ಅವರು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯನ್ನ ಭಾರಿ ರಾಗವಾಗಿ ರಾಗವಾಗಿ ಹಾಡ್ತಿರ್ತಾರ. ಅಗ್ದಿ ಚಲೋ ಧ್ವನಿ ಒಳಗೆ ಹಾಡ್ತಿರ್ತಾರ, ತಂಬೂರಿ ಜೊತೆಗೆ ಹಾಡ್ತಿರ್ತಾರ. ಹಂಗಾಗಿ ಅವರಿಗೆ ಭಾರತದ ಶಾಮಣ್ಣ ಅಂತಂದೇ ಹೆಸರು ಬಂದಿರ್ತದ. ಅವರು ಇರ್ತಿರ್ತಾರ. ಆಮೇಲೆ ಇವ್ರಿಗೆ ಏನ್ ಸಂಬಂಧ ಅಂದ್ರೆ ಇವ್ರಿಗೆ ಏನು ಸಂಬಂಧ ಇರಂಗಿಲ್ರಿ. ಅದು ಹೆಂಗ ಏನಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಇವರಿಗೆ ಯಾರಿಗೆ ರಾಯರಿಗೆ ಅಂದ್ರೆ ಶ್ರೀನಿವಾಸ ರಾಯರಿಗೆ 2 ಗೆಳೆಯರಾಗ್ತಾರ. ಅವ್ರು ತಮ್ಮೂರಿಂದ ಇನ್ನೊಂದು ಊರಿಗೆ ಹೋದ್ಮೇಲೆ ಅವರಿಗೆ 2 ಅಗ್ದಿ ಆತ್ಮೀಯ ಗೆಳೆಯರಾಗ್ತಾರ. ಒಬ್ರು ಸುಂದರ ರಾಯರು, ಇನ್ನೊಬ್ರು ಭೀಮರಾಯರು. ಸುಂದರ ರಾಯರು ಮೊದ್ಲು ವಕೀಲಿ ವೃತ್ತಿ ಒಳಗಿರ್ತಾರ. ಆಮೇಲೆ ಅದನ್ನ ಬಿಟ್ಟು ಆರಾಮಾಗಿ ವಿಶ್ರಾಂತ ಜೀವನ ಸಾಗಿಸ್ತಿರ್ತಾರ. ಭೀಮರಾಯರು ಯಾವುದೋ ಒಂದು ಸರ್ಕಾರಿ ಇಲಾಖೆ ಒಳಗೆ ಕೆಲಸ ಮಾಡ್ತಿರ್ತಾರ, ಸರ್ಕಾರಿ ನೌಕರಿನೇ ಕೆಲಸ ಮಾಡ್ತಿರ್ತಾರ. ಆಮೇಲೆ ಅವರು ವಿಶ್ರಾಂತ ಜೀವನ ಸಾಗಿಸ್ತಿರ್ತಾರ. ಆಮೇಲೆ ಇನ್ನು ಬೇರೆ ಬೇರೆ ಪಾತ್ರಗಳೆಲ್ಲ ಬರ್ತಾವ್ರಿ. ಅದ್ರ ಬಗ್ಗೆ ನಾನು ಆ ಪಾತ್ರಗಳು ಬಂದಾಗ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಕಥೆ ಹೆಂಗ್ ಶುರು ಆಗ್ತದ ಅಂತಂದ್ರಿ, ಕಥೆ ಶುರುವಾಗೋದೇ ಶ್ರೀನಿವಾಸ ರಾಯರು ಶಾಮಣ್ಣನವರ ಭಾರತವನ್ನ ಅಂದ್ರೆ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ
ಬರೆದಿರುವಂತಹ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾದ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿಯನ್ನ ಅಗ್ದಿ ರಾಗಬದ್ಧವಾಗಿ ಹಾಡ್ತಿರ್ತಾರ ಶಾಮಣ್ಣವರು. ಅದನ್ನ ಕೇಳ್ಕೋತ ಶ್ರೀನಿವಾಸರಾಯರಿಗೆ ಕಣ್ಣೊಳಗೆ ನೀರು ತುಂಬಿ ಬಂದು, ಕರ್ಣ ನೀನು ಕೆಟ್ಟೆಯಪ್ಪ ಕರ್ಣ ಅಂತಂದೇಳಿ ಕರ್ಣನ ಬಗ್ಗೆ ಬಹಳ ದುಃಖ ವ್ಯಕ್ತಪಡಿಸ್ತಾರ. ಅಂದ್ರೆ ಅದು ಅಷ್ಟು ಮಹಾಭಾರತ ಅಥವಾ ಕುಮಾರವ್ಯಾಸನ ಭಾರತ, ಗದುಗಿನ ಭಾರತ ಅಷ್ಟು ಮನಸ್ಸಿಗೆ ಮುಟ್ಟುಬಿಟ್ಟಿರ್ತದ ಶ್ರೀನಿವಾಸರಾಯರಿಗೆ. ಅದಾದ್ಮೇಲೆ ಅವರು ಮಂಗಳಾರತಿ ಮಾಡಿ, ಅಂದ್ರೆ ಸಂಜೆ ಹೊತ್ತಿಗೆ ಇದು ಆರಂಭ ಆಗಿರ್ತದ ಪಾರಾಯಣ. ಅದೆಲ್ಲ ಆದ್ಮೇಲೆ ಮಂಗಳಾರತಿ ಮಾಡಿ, ದೇವರಿಗೆ ಮಂಗಳಾರತಿ ಮಾಡಿ ಊಟ ಮಾಡ್ತಾರ ಅನ್ನುವಂಥದ್ದು ಮೊಟ್ಟ ಮೊದಲು ಕಥೆ ಒಳಗೆ ಬರುವಂಥದ್ದು. ಆಮೇಲೆ ಶ್ರೀನಿವಾಸರಾಯರು ಒಂದು ಹಳ್ಳಿ ಒಳಗೆ ಇರ್ತಾರ್ರಿ, ಹೊಸಹಳ್ಳಿ ಅಂತದು. ಆಮೇಲೆ ಆ ಹಳ್ಳಿ ಒಳಗೆ ಹೆಂಗಂದ್ರೆ ಶ್ರೀನಿವಾಸರಾಯರು ಮತ್ತು ಮೀನಾಕ್ಷಮ್ಮ ಅಂದ್ರೆ ಸಾಕ್ಷಾತ್ ನಾರಾಯಣ ಮತ್ತು ಲಕ್ಷ್ಮಿ. ಅಂದ್ರೆ ಎಲ್ಲರೂ ಅವ್ರನ್ನ ಗೌರವದಿಂದ ಕಾಣ್ತಿರ್ತಾರ್ರಿ. ಎಲ್ಲರೂ ಗೌರವದಿಂದ ಕಾಣ್ತಿರ್ತಾರ. ಏನೇ ವ್ಯಾಜ್ಯಗಳು ಬರ್ಲಿ, ಆ ಹೊಸಹಳ್ಳಿ ಒಳಗೆ ಏನೇ ಸಮಸ್ಯೆಗಳು ಬರ್ಲಿ, ಚಲೋದಾಗ್ಲಿ ಕೆಟ್ಟದ್ದಾಗ್ಲಿ, ಪ್ರತಿಯೊಂದಕ್ಕೂ ಜನ ಬಂದು ಯಾರನ್ನ ಕೇಳ್ತಿರ್ತಾರಂದ್ರ, ಒಂದು ಶ್ರೀನಿವಾಸರಾಯರನ್ನ ಕೇಳ್ತಿರ್ತಾರ, ಇಲ್ಲ ಮೀನಾಕ್ಷಮ್ಮನವ್ರನ್ನ ಕೇಳ್ತಿರ್ತಾರ. ಮೀನಾಕ್ಷಮ್ಮನವರು ಶ್ರೀನಿವಾಸರಾಯರ ಹೆಂಡತಿ ಅಂತೂ ಪ್ರತಿಯೊಂದಕ್ಕೂ, ಅಂದ್ರೆ ಅಲ್ಲಿ ಆ ಊರಿನ ಹೆಣ್ಮಕ್ಳ ಕಷ್ಟ ಸುಖ ಪ್ರತಿಯೊಂದಕ್ಕೂ ಹೋಗಿ ನಿಂತು ಎಲ್ಲದನ್ನೂ ಇದು ತಮ್ಮನಿ ಏನೋ, ಇವರೆಲ್ಲರೂ ನಮ್ಮವರೇ ಏನೋ, ನಮ್ಮನಿಯವರೇನೋ ಅನ್ನೋ ಅಷ್ಟ್ರ ಮಟ್ಟಿಗೆ ಹಚ್ಕೊಂಡು ಎಲ್ಲಾ ಕೆಲಸನೂ ಮಾಡ್ತಿರ್ತಾರ. ಹಂಗಾಗಿ ಅವ್ರಿಗೆ ಎಲ್ಲರೂ ಅಮ್ಮ ಅಮ್ಮ ಅಂತಂದೇಳಿ ಬಾಯಿ ತುಂಬ ಕರಿತಿರ್ತಾರ. ನಿಜವಾಗ್ಲೂ ಅವರು ಬಾಯಿ ತುಂಬ ಎಲ್ಲರಿಗೇನು ಅಮ್ಮ ಅಂತ ಕರಿತಿರ್ತಾರಲ್ರಿ, ಅದಕ್ಕೆ ನಿಜವಾಗ್ಲೂ ಭಾಜನರಾಗಿರ್ತಾರ. ಆ ರೀತಿ ಎಲ್ಲರನ್ನೂ ಹಚ್ಕೊಂಡಿರ್ತಾರ್ರಿ ಆ ಹಳ್ಳಿ ಒಳಗ. ಸಮೃದ್ಧವಾದಂತಹ ಹಳ್ಳಿ. ಆಮೇಲೆ ಶ್ರೀನಿವಾಸರಾಯರು ಅಗ್ದಿ ಶ್ರೀಮಂತ ಕುಟುಂಬದಿಂದ ಬಂದವರು. ಆಮೇಲೆ ಅವರಪ್ಪ ಅಜ್ಜ ಅಂದ್ರೆ ತಲತಲಾಂತರದಿಂದ ಬೇಕಾದಷ್ಟು ಆಸ್ತಿ ಆಗಿರ್ತದ. ಅದಕ್ಕೆ ಶ್ರೀನಿವಾಸರಾಯರು ಕೂಡ ಬೇಕಾದಷ್ಟು ದುಡ್ದು ಮತ್ತೆ ಇನ್ನೊಂದಷ್ಟು ಆಸ್ತಿ ಮಾಡಿರ್ತಾರ. ಹಂಗಾಗಿ ಊಟಕ್ಕಾಗ್ಲಿ, ಉಡುಗೆ ತೊಡುಗೆ ಮತ್ತೊಂದಕ್ಕೆ ಏನೇನು ಕೊರತಿರಂಗಿಲ್ರಿ. ಅಷ್ಟು ಬೇಕಾದಷ್ಟು ಸಮೃದ್ಧವಾಗಿ ವಿಪುಲವಾಗಿ ಮನ್ಯಾಗ ಎಲ್ಲದೂ ಇರ್ತದ. ಆದ್ರ ಇಷ್ಟೆಲ್ಲ ಇದ್ದಂಥ ಮನೆ ಒಳಗೂ ಒಂದೇ ಒಂದು ಕೊರತೆ ಇರ್ತದ. ಏನಂತಂದ್ರೆ ಶ್ರೀನಿವಾಸರಾಯರಿಗೆ ಮತ್ತು ಮೀನಾಕ್ಷಮ್ಮನವರಿಗೆ ಮಕ್ಕಳು ಇರಂಗಿಲ್ಲ. ಅದೊಂದು ಕೊರತೆ ಇಬ್ಬರನ್ನು ಕಾಡ್ತಿರ್ತದ. ಆಮೇಲೆ ಅದೇ ರೀತಿ ಶ್ರೀನಿವಾಸರಾಯರ ತಾಯಿ ಗೌರಮ್ಮನವ್ರನ್ನು ಕಾಡ್ತಿರ್ತದ. ಇದೇ ರೀತಿ ಕತೆ ಮುಂದುವರಿತದ. ಹಳ್ಳಿ ಜನರ ಪ್ರೀತಿ ವಿಶ್ವಾಸ ಎಷ್ಟಿರ್ತದ ಅಂತಂದು ಹೇಳಿ ಸಂಧ್ಯಾರಾಗ ಕಾದಂಬರಿ ಒಳಗೆ ಆನ ಕೃಷ್ಣರಾಯರು ಭಾರಿ ಸುಂದರವಾಗಿ ಚಿತ್ರಿಸ್ಯಾರ್ರಿ. ಆ ಹಳ್ಳಿಯ ಜೀವನ, ಆಮೇಲೆ ಆ ಹಳ್ಳಿ ಜನರ ಪ್ರೀತಿ ವಿಶ್ವಾಸ, ಎಷ್ಟು ಮುಗ್ಧ ಜನ ಹಳ್ಳಿ ಜನ. ಆಮೇಲೆ ತಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂಥ ರಾಯರು ಮತ್ತೆ ರಾಯರ ಹೆಂಡತಿ ಮೀನಾಕ್ಷಮ್ಮನವ್ರ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿರ್ತಾರ, ಆ ಮನಿ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿರ್ತಾರ. ಆಮೇಲೆ ಶಾಮಣ್ಣವ್ರು ನೋಡ್ರಿ, ಆಮೇಲೆ ಶ್ರೀನಿವಾಸರಾಯರು ಬೇಕಾದಷ್ಟು ಶ್ರೀಮಂತರಾಗಿದ್ರಿಂದ ಅವರು ಮನಿ ಒಳಗ ಅವ್ರ ಸಂಬಂಧ ಅಥವಾ ಅವ್ರ ಸಂಬಂಧಿಕರು ಬರೀ ಹೆಂಡತಿ ಮತ್ತೆ ತಾಯಿ ಮತ್ತೆ ರಾಯರು 3 ಜನ ಇದ್ರೂ ಕೂಡ ಶಾಮಣ್ಣವ್ರಿಗೆ ಇವ್ರಿಗೆ ಏನೂ ಸಂಬಂಧ ಇರಂಗಿಲ್ರಿ. ಶಾಮಣ್ಣವ್ರು ಅವರ ಹೆಂಡತಿ ತೀರ್ಕೊಂಡ್ಮೇಲೆ ಇದೇ ರೀತಿ ಎಲ್ಲಾ ಸಂಬಂಧಿಕರಿಂದ ದೂರ ಆಗಿ ಭಾರತವನ್ನ ಭಾರಿ ಚಲೋತ್ನಾಗ ಹಾಡ್ತಿರ್ತಾರ ಅವರು. ಕರ್ನಾಟ ಭಾರತ ಕಥಾಮಂಜರಿಯನ್ನ ಅದೇ ರೀತಿ ಒಂದು ತಂಬೂರಿ ಹಿಡ್ಕೊಂಡು ಊರೂರು ಅಲೀತಿದ್ದಾಗ ಈ ಊರಿಗೆ ಹೊಸಳ್ಳಿಗೆ ಬಂದಾಗ ಇದೇ ರೀತಿ ಹಿಂಗ ರಾಯರ ಪರಿಚಯ ಆಗಿ ರಾಯರ ಮನೆ ಒಳಗೆ ಉಳ್ಕೊಂಡ್ಬಿಡ್ತಾರ್ರಿ ಅವರು. ರಾಯರು ಕೇಳ್ತಾರೆ, ಎಲ್ಲಿ ಹೋಗ್ತೀರಿ ನೀವು ಏನಂತಂದು ಹೇಳಿ, ಗೊತ್ತಿಲ್ಲ ಅಂತಾರ. ಹಂಗಾರೆ ಇಲ್ಲೇ ಉಳ್ಕೋಬಹುದಲ್ಲ ಅಂದ ತಕ್ಷಣ ಅಲ್ಲೇ ಉಳ್ಕೊಂಡ್ಬಿಡ್ತಾರ. ಆದ್ರೆ ಶಾಮಣ್ಣವ್ರಿಗೆ ಗೊತ್ತಿರ್ತದ, ಇಲ್ಲಿ ಉಳ್ಕೊಂಡು ಬರೀ ನಾನು ಊಟ ಮಾಡ್ಕೊಂಡಿರೋದಲ್ಲ, ಉಚಿತವಾಗಿ ಊಟ ವಸತಿ ಆಯ್ತಂತಂದು ಹೇಳಿ ಇರೋದಲ್ಲ ಅಂತಂದು ಹೇಳಿ ಅವರು ಶ್ರೀನಿವಾಸರಾಯರಿಗೆ ಬೇಕಾದಷ್ಟು ಹೊಲ ತೋಟ ಗದ್ದೆ ಎಲ್ಲ ಇರ್ತದ. ಅದನ್ನೆಲ್ಲ ಅವ್ರ ಜಮೀನು ನೋಡ್ಕೋತಿರ್ತಾರ. ಅದ್ರ ಕಾಗದ ಪತ್ರಗಳಾಗ್ಲಿ ಅಥವಾ ಅದ್ರ ಲೆಕ್ಕ ವ್ಯವಹಾರ ಎಲ್ಲ ನೋಡ್ಕೋತಿರ್ತಾರ ಅವ್ರು ಬೇಕಾದಷ್ಟು. ಹಾಗಾಗಿ ಶಾಮಣ್ಣವ್ರು ಆ ಮನಿ ಕೆಲಸಗಳನ್ನು ಮಾಡ್ತಿರ್ತಾರ. ಅದೇ ರೀತಿಯಾಗಿ ರಾಯರಿಗೆ ಬಹಳ ಪ್ರಿಯವಾದಂತಹ ಕರ್ನಾಟ ಭಾರತ ಕಥಾಮಂಜರಿಯ ವಾಚನ ದಿನಾ ನಡೀತಿರ್ತದೆ. ವಾಚನ ಅನ್ನೋಕ್ಕಿಂತ ಗಾಯನ ನಡೀತಿರ್ತದೆ. ಹಂಗಾಗಿ ಶಾಮಣ್ಣವರು ಭಾರತದ ಶಾಮಣ್ಣವ್ರು ಅಂತಾನೆ ಪ್ರಸಿದ್ಧಿ ಆಗ್ತಾರೆ. ಈ ರೀತಿ ಶ್ರೀನಿವಾಸರಾಯರ ಮನೆ ಒಳಗೆ ಬೇಕಾದಷ್ಟು ಜನ ಬರೋದು, ಊಟ ಮಾಡೋದು, ಹೋಗೋದು ನಡೀತಾನೆ ಇರ್ತದೆ. ಯಾಕಂದ್ರೆ ಅವ್ರದ್ದು ದೊಡ್ಡ ಮನೆತನ, ದೊಡ್ಡ ಹೃದಯ, ಬರೀ ದೊಡ್ಡ ಮನೆ ಅಲ್ರಿ, ದೊಡ್ಡ ಹೃದಯ, ದೊಡ್ಡ ಮನಸ್ಸು. ಹಂಗಾಗಿ ಬೇಕಾದಷ್ಟು ಜನ ಬರೋದು ಹೋಗೋದು ಇರೋದು ಇದ್ದೇ ಇರ್ತದೆ. ಅವ್ರ ಕುಟುಂಬ ಅಂದ್ರೆ ಬರೀ ಅವ್ರ ಹೆಂಡತಿ ಅವ್ರ ತಾಯಿಗೆ ಸೀಮಿತವಾಗಿರಂಗಿಲ್ಲ. ಆಮೇಲೆ ಮತ್ತೆ ಇಷ್ಟೆಲ್ಲ ಉದಾರ ಸ್ವಭಾವದವ್ರು ಆದ್ಮೇಲೆ ನೀವು ಎಲ್ಲರೂ ಊಹೆ ಮಾಡ್ಕೊಳ್ಬೋದು ಊರಿನವರು ಅಂದ್ರ ಆ ಹಳ್ಳಿ ಜನ ಎಷ್ಟು ಪ್ರೀತಿಸ್ತಿರ್ತಾರಂತ. ಮುಗ್ಧ ಜನ, ಬಹಳ ಅಂದ್ರೆ ಬಹಳ ಪ್ರೀತಿಯಿಂದ ಕಾಣ್ತಿರ್ತಾರೆ ಇಬ್ಬರನ್ನು ಗಂಡ ಹೆಂಡತಿನ.
ಸಾಕ್ಷಾತ್ ನಾರಾಯಣ ಮತ್ತು ಲಕ್ಷ್ಮಿ ಅಥವಾ ವಿಷ್ಣು ಮತ್ತು ಲಕ್ಷ್ಮಿ ಅಂತ ಅನ್ಕೊಂಡಿರ್ತಾರ್ರಿ. ಹಿಂಗೆಲ್ಲ ನಡೀತಿರುವಾಗ ಮಕ್ಕಳಿಲ್ಲ ಅನ್ನೋ ಚಿಂತೆಯಿಂದ ಒಂದ್ಸಲ ಮೀನಾಕ್ಷಮ್ಮನವ್ರು ಗೌರಮ್ಮನವ್ರಿಗೆ ಹೇಳ್ತಾರ, ಅಂದ್ರೆ ಸೊಸೆ ಅತ್ತೆಗೆ ಹೇಳ್ತಾರ, ಇಲ್ಲ ಆ ನಮ್ಮ ಯಜಮಾನರಿಗೆ ಇನ್ನೊಂದು ಆ ಮದುವೆ ಮಾಡೋಣ ಅಮ್ಮ, ಅವ್ರ ಅಮ್ಮ ಅಂತ ಕರೀತಿರ್ತಾರ ತಮ್ಮ ಅತ್ತೆಯನ್ನ ಅಂತಂದೇಳಿ ಗೌರಮ್ಮನವ್ರಿಗೆ ಹೇಳ್ತಾರ. ಆದ್ರೆ ಅವ್ರು ಎಷ್ಟಾದ್ರೂ ಒಪ್ಪಂಗಿಲ್ಲ. ಆಮೇಲೆ ಹತ್ತು ಕರೆದು ಸೊಸೆ ಬೇಕಾದಷ್ಟು ರೀತಿ ಒಳಗ ಅದನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ಮೇಲೆ ಅತ್ತೆ ಒಪ್ತಾರ, ಅಂದ್ರೆ ಗೌರಮ್ಮನವ್ರು ಒಪ್ತಾರ. ಆಮೇಲೆ ಅವರು ಕೂಡ ಮಗನನ್ನು ಒಪ್ಪಿಸ್ತಾರ. ಮಗನನ್ನು ಒಪ್ಸೋದು ಅಷ್ಟು ಸುಲಭ ಇರಂಗಿಲ್ರಿ, ರಾಯರನ್ನ ಒಪ್ಸೋದು. ಆಮೇಲೆ ಎಲ್ಲ ಮಾಡಿ ಬೇಕಾದಷ್ಟು ಶತಪ್ರಯತ್ನ ಹಾಕಿದ ಮೇಲೆ ತಾಯಿ ಮತ್ತೆ ಹೆಂಡತಿ ರಾಯರು ಒಪ್ತಾರ. ಆಮೇಲೆ ಮೀನಾಕ್ಷಮ್ಮನವ್ರು ತಮಗೆ ಹತ್ರ ಸಂಬಂಧ ಆಗಿದ್ದಂತಹ ಸಾವಿತ್ರಮ್ಮ ಅನ್ನೋರ್ನ, ಅಂದ್ರೆ ಸಾವಿತ್ರಿ ಅನ್ನೋರ್ನ ತಂದು ರಾಯರಿಗೆ ಮದುವೆ ಮಾಡ್ತಾರ. ಇದೇ ರೀತಿ ಸುಖದಿಂದ ಜೀವನ ಕಳೀತಿರ್ತದ. ಹಿಂಗಾದ್ಮೇಲೆ ರಾಯರಿಗೆ ಮಕ್ಕಳಾಗೋ ಸುದ್ದಿ ಬರ್ತದ. ಅಂದ್ರೆ ಸಾವಿತ್ರಮ್ಮನವರು ಗರ್ಭವತಿ ಆಗ್ತಾರ. ಸಾವಿತ್ರಮ್ಮನವ್ರಿಗೆ ಸಾವಿತ್ರಮ್ಮನವ್ರಿಗೆ ಒಬ್ಬ ಮಗ ಹುಟ್ಟತಾನ. ಸಾವಿತ್ರಮ್ಮನವರು ಮಗನನ್ನ ಹೆತ್ತು ಒಂದು 3 ತಿಂಗಳಿಗೆ ಏನೋ ಮೀನಾಕ್ಷಮ್ಮನವರು ಕೂಡ ಒಬ್ಬ ಗಂಡು ಮಗುವನ್ನ ಹೆರ್ತಾರ. ಹಂಗಾಗಿ ರಾಯರ್ನ ಹಿಡಿಯೋರು ಯಾರು ಇರಂಗಿಲ್ಲ. ರಾಯರ ಅಮ್ಮ ಗೌರಮ್ಮನವ್ರನ್ನು ಯಾರು ಹಿಡಿಯೋರು ಇರಂಗಿಲ್ರಿ. ಬೇಕಾದಷ್ಟು ಸಿಕ್ಕಾಪಟ್ಟೆ ಖುಷಿ ಒಳಗೆ ತೇಲಾಡ್ತಿರ್ತಾರ. ಆಮೇಲೆ ಅವ್ರಿಗಂತೂ ಬೇಕಾದಷ್ಟು ಸಂಪತ್ತು. ಇಬ್ಬಿಬ್ರು ಮಕ್ಕಳು, ಮೊದ್ಲು ಮಕ್ಕಳು ಇರ್ಲಿಲ್ಲ ಅನ್ನೋ ಕೊರಗಿನಿಂದ ದುಃಖ ಪಡ್ತಿದ್ದಂಥ ದಂಪತಿಗೆ ಈಗ ಇಬ್ಬಿಬ್ರು ಮಕ್ಕಳು, 3 ತಿಂಗಳ ಅಂತರದೊಳಗೆ ಇಬ್ಬಿಬ್ರು ಮಕ್ಕಳಾಗಿರ್ತಾರ. ಹಂಗಾಗಿ ಬೇಕಾದಷ್ಟು ಖುಷಿ ಪಡ್ತಿರ್ತಾರ. ಆಮೇಲೆ ಗೌರಮ್ಮನವ್ರು ಒಂದ್ ಹಠ ಹಿಡಿದು ಬಿಡ್ತಾರ, ಈ ಇಬ್ರು ಮಕ್ಕಳು ರಾಮ ಲಕ್ಷ್ಮಣ ಇದ್ದಂಗ ಅನ್ಯೋನ್ಯವಾಗಿರ್ಬೇಕು, ಹಂಗಾಗಿ ಇವ್ರಿಗೆ ರಾಮ ಲಕ್ಷ್ಮಣ ಅಂತಾನೆ ಹೆಸರಿಡ್ಬೇಕಂತಂದೇಳಿ ಅದನ್ನ ಮಾತ್ರ ಯಾರ್ಯಾರು ತಳ್ಳಿ ಹಾಕ್ಲಿಕ್ಕೆ ಆಗಂಗಿಲ್ಲ. ಹಂಗಾಗಿ ರಾಮ ಲಕ್ಷ್ಮಣ ಅಂತ ಹೆಸರಿಡ್ತಾರ. ಅಂದ್ರೆ ಸಾವಿತ್ರಮ್ಮನವ್ರ ಮಗ ದೊಡ್ಡವ ರಾಮಚಂದ್ರ, ಆಮೇಲೆ ಮೀನಾಕ್ಷಮ್ಮನವ್ರ ಮಗ 3 ತಿಂಗಳು ಸಣ್ಣವ ರಾಮಚಂದ್ರನಿಗಿಂತ ಅವನು ಲಕ್ಷ್ಮಣ. ಇದೇ ರೀತಿ ದಿನ ಕಳೆದಂಗ ಬೇಕಾದಷ್ಟು ಸಂತೋಷದಿಂದ ಸಾಗ್ತಿರ್ತದ ಕುಟುಂಬ. ಮಕ್ಕಳ ಆಟ ಪಾಠಗಳನ್ನ ನೋಡ್ಕೊಂಡು ಇವರು ರಾಯರು ಮತ್ತೆ ಮೀನಾಕ್ಷಮ್ಮನವರು, ಗೌರಮ್ಮ, ಆಮೇಲೆ ಸಾವಿತ್ರಮ್ಮನವ್ರು ಅಗ್ದಿ ಖುಷಿಯಿಂದ ಇರ್ತಾರ. ಆಮೇಲೆ ಮೀನಾಕ್ಷಮ್ಮ ಮತ್ತು ಸಾವಿತ್ರಮ್ಮನವ್ರು ಅಂತೂ ಹೆಂಗಂದ್ರ ಅಕ್ಕ ತಂಗಿ ಇದ್ದಂಗೆ ಇರ್ತಾರ್ರಿ. ಅವರು ಸೌತಿಯರ್ ಇದ್ದಂಗೆ ಇರಂಗಿಲ್ಲ, ಏನು ಜಗಳ ಏನು ಇರಂಗಿಲ್ಲ. ಮನಿ ಒಳಗ ಅಗ್ದಿ ಅನ್ಯೋನ್ಯವಾದಂತಹ ಸಂಸಾರ, ಅನ್ಯೋನ್ಯ ಸಂಸಾರ, ಸುಖಿ ಸಂಸಾರ, ಶಾಂತಿ, ನೆಮ್ಮದಿ, ಸಮೃದ್ಧಿ. ನೀವು ಏನೇನು ಒಳ್ಳೇದನ್ನ ಹೇಳ್ಬೇಕಂತಿರೋ ಎಲ್ಲಾ ಒಳ್ಳೇದನ್ನು, ಜನರ ಪ್ರೀತಿ ವಿಶ್ವಾಸ, ಆಮೇಲೆ ಜನರ ಪೂಜ್ಯ ಭಾವನೆಯಿಂದ ಕಾಣೋದು, ದೇವರೇ ಇವರು ಸಾಕ್ಷಾತ್ ದೇವ್ರು ಅನ್ನುವಂಗೆ ಕಾಣೋದು ಗಂಡ ಹೆಂಡತಿನ, ಇಷ್ಟೆಲ್ಲವುದು ಪಡ್ಕೊಂಡ್ ಬಂದಿರ್ತಾರೆ. ಯಾವುದು ಇಲ್ಲಂತಿಲ್ಲ ರಾಮ ಲಕ್ಷ್ಮಣನಂತ ಮಕ್ಕಳು. ಆಮೇಲೆ ಹಿಂಗೆ ದಿನ ಕಳೆದಂಗೆ ಇನ್ನೂ 2 ಮಕ್ಕಳಾಗ್ತಾವ್ರಿ. ಸಾವಿತ್ರಮ್ಮನವ್ರಿಗೆ ಗೋಪಾಲ ಅನ್ನುವಂಥ ಒಬ್ಬ ಮಗ ಹುಟ್ಟತಾನ. ಅಂದ್ರೆ ಒಂದು ಗಂಡು ಮಗು ಆಗ್ತದ, ಅವನಿಗೆ ಗೋಪಾಲ ಅಂತ ಹೆಸರಿಡ್ತಾರ. ಆಮೇಲೆ ಮೀನಾಕ್ಷಮ್ಮನವರು ಒಂದು ಹೆಣ್ಣು ಮಗುವನ್ನ ಎತ್ತು ಕೊಡ್ತಾರ, ಶಾಂತ ಅಂತ ಹೆಸರಿಡ್ತಾರ. ಈ ರೀತಿಯಾಗಿ ರಾಯರಿಗೆ 4 ಮಕ್ಕಳಾದವು. ಎಲ್ಲ ಸುಖಿ ಸಂಸಾರ ಚಲೋತ್ನಾಗ ನಡೀತಿರ್ತದ. ರಾಮಚಂದ್ರ ಓದೋದ್ರೊಳಗೆ ಭಾರಿ ಮುಂದ್ರಿ. ಹಿಂಗ ಸ್ಕೂಲಿಗೆ ಹೋಗ್ತಾರ ನೆಕ್ಸ್ಟ್ ಮಕ್ಕಳು. ರಾಮಚಂದ್ರ ಓದೋದ್ರೊಳಗೆ ಭಾರಿ ಮುಂದು, ಸಿಕ್ಕಾಪಟ್ಟೆ ಚಲೋ ಓದ್ತಿರ್ತಾನ. ಎಲ್ಲಾದ್ರೊಳಗೂ ಚಲೋ ಮಾರ್ಕ್ಸ್ ತಗೋತಾನ, ಮುಂದಿನ ಕ್ಲಾಸಿಗೆ ಹೋಗ್ತಿರ್ತಾನ. ಆದ್ರೆ ಲಕ್ಷ್ಮಣನಿಗೆ ಓದೋದ್ರೊಳಗೆ ಏನೂ ಆಸಕ್ತಿನೇ ಇರಂಗಿಲ್ಲ. ಆದ್ರೆ ಅವ್ನು ಭಾಳ ಅಂದ್ರೆ ಭಾಳ ಚಂದ ಹಾಡ್ತಿರ್ತಾನ್ರಿ, ಭಾಳ ಚಂದ ಅದ್ಭುತವಾಗಿ ಹಾಡ್ತಿರ್ತಾನ, ಒಳ್ಳೆ ಕಲಾವಿದ. ಆಮೇಲೆ ಒಂಥರ ದೇವರ ಆಶೀರ್ವಾದ ಅನ್ನೋಷ್ಟ್ರ ಮಟ್ಟಿಗೆ, ಅಂದ್ರೆ ದೇವ್ರ ಆಶೀರ್ವಾದ ಪಡ್ಕೊಂಡು ಹುಟ್ಟಾನಪ್ಪ ಲಕ್ಷ್ಮಣ ಅನ್ನೋಷ್ಟ್ರ ಮಟ್ಟಿಗೆ ಭಾರಿ ಚಂದ ಹಾಡ್ತಿರ್ತಾನ. ಬರೀ ಕಲ್ತ್ ಹಾಡಿದ್ರೆ ಆ ರೀತಿ ಚಂದ ಹಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಏನೋ ದೇವ್ರ ಆಶೀರ್ವಾದನೇ ಇರ್ಬೇಕು ಅನ್ನುವಷ್ಟ್ರ ಮಟ್ಟಿಗೆ ಬಹಳ ಚಂದಾಗಿ ಹಾಡ್ತಿರ್ತಾನ. ಇದೇ ರೀತಿ ಹಿಂಗೆ ಮುಂದುವರಿತಿರ್ತದ್ರಿ. ರಾಮಚಂದ್ರ ಹಂಗೆ ಓದ್ನೊಳಗ ಆಸಕ್ತಿ ತೋರ್ಸ್ಕೋತ ಇನ್ನೂ ಚಲೋ ಓದ್ಕೋತ ಹೋಗ್ತಿರ್ತಾನ. ಲಕ್ಷ್ಮಣನಿಗೆ ಏನೋ ಆಸಕ್ತಿ ಇರಂಗಿಲ್ಲ. ಹಾಡಿನೊಳಗ ಅವನ ಆಸಕ್ತಿ ಹೆಚ್ಚುತ್ತಾ ಹೋಗ್ತದ. ಈ ರೀತಿ ಆದಾಗ ಸಹಜವಾಗಿ ಯಾವ ತಂದೆ ತಾಯಿಗಾದ್ರೂ ಒಂದ್ ಸ್ವಲ್ಪ ಆತಂಕ ಆಗ್ತದ. ಅದ್ರೊಳಗೂ ಮೀನಾಕ್ಷಮ್ಮನವ್ರಿಗೆ ಸ್ವಲ್ಪ ಆತಂಕ ಜಾಸ್ತಿ ತಾಯಿಗೆ. ಏನಪ್ಪಾ ನನ್ನ ಮಗ ಹಿಂದುಳಿಲಿಕ್ಕೆ ಹತ್ಬಿಟ್ಟನ, ಸರಿಯಾಗಿ ಓದ್ವಲ್ಲ ಅಂತಂದ ಹೇಳಿ ರಾಯರಿಗೆ ಹೇಳ್ತಾರ. ಶ್ರೀನಿವಾಸ ರಾಯರಿಗೆ, ಅಂದ್ರೆ ತಮ್ಮ ಗಂಡನಿಗೆ, ಏನ್ರಿ ಮಗ ಹಿಂಗ ಒಟ್ಟ ಓದ್ವಲ್ಲ ಅಂತಂದ ಹೇಳಿ ಅವ್ರು ಹೇಳ್ತಾರ. ಏನ್ ಓದ್ತಾನ, ಯಾಕಷ್ಟು ತಲೆ ಕೆಡಿಸ್ಕೊತೀಯ, ಬಿಟ್ಬಿಡು ಅಂತಂದ ಹೇಳಿ. ಓದ್ತಾನ, ಏನ್ ಇನ್ನೂ ಸಣ್ಣ ವಯಸ್ಸು, ಸ್ವಲ್ಪ ಏನೋ ಹಾಡು ಅದು ಇದು ಅನ್ಕೊಂಡು ಅಡ್ಡಾಡ್ತಾನ, ಇರ್ಲಿ ಅಂತಂದ ಹೇಳಿ. ಆಮೇಲೆ ಅದೇ ರೀತಿ ಹಿಂಗೆ ಹಾಡು ಇದು ಅಂತ ಇದಾಗ್ತಿರ್ತದ. ಅವರು ಆ ಹೊಸಳ್ಳಿ ಒಳಗೆ ಏನಿರ್ತದ ಅಂದ್ರೆ ಒಂದು ಹನುಮನ್ ದೇವ್ರ ಗುಡಿ ಇರ್ತದ. ಆ ಹನುಮನ್ ದೇವ್ರ ಗುಡಿ ಮುಂದೆ ಒಂದ್ ಸ್ವಲ್ಪ ಜಾಗ ಇರ್ತದ. ಅದ್ರೊಳಗೆ ಒಂದು ಭಜನಾ ಮನೆ ಅಥವಾ ಭಜನಾ ಮಂದಿರ ಮಾಡಿರ್ತಾರ. ಅದ್ರೊಳಗ
ಒಂದು ಹಾರ್ಮೋನಿಯಮ್ಮು, ಆಮೇಲೆ ಒಂದು ತಂಬೂರಿ, ಈ ಥರ ಪಕ್ಕವಾದ್ಯಗಳೆಲ್ಲ ಇರ್ತಾವ. ಅದ್ರೊಳಗೆ ಪ್ರತಿ ವಾರಕ್ಕೊಂದ್ಸಲ ಅಂದ್ರೆ ಪ್ರತಿ ಶನಿವಾರ ಹಾಡಿನ ಕಾರ್ಯಕ್ರಮ ಅಥವಾ ಭಜನಾ ಕಾರ್ಯಕ್ರಮ ಮಾಡ್ತಿರ್ತಾರ. ಅಲ್ಲಿ ಒಂದಷ್ಟು ಜನ ಬಂದು ಯಾರಿಗೆ ಬರ್ತದೋ ಊರಾಗ ಅವ್ರು ಬಂದು ತಮಗೆ ಎಷ್ಟು ಸಾಧ್ಯವೋ ತಮಗೆ ಎಷ್ಟು ಗೊತ್ತದನೋ ಅಷ್ಟು ಸಂಗೀತ ಹಾಡ್ತಿರ್ತಾರ. ಆಮೇಲೆ ಅವತ್ತು ಇನ್ನೊಂದೇನು ವಿಶೇಷ ಅಂತಂದ್ರೆ ಎಲ್ಲರಿಗೂ ಅವತ್ತು ಏನಾದ್ರೂ ಸಂಜೀಕ ತಿಂಡಿ ಅಥವಾ ಒಂದು ತಿನಿಸು ತಿನ್ಲಿಕ್ಕೆ ಏನಾದ್ರೂ ಒಂದು ತಿನಿಸು ಕೂಡ ಲಭ್ಯ ಇರ್ತದ. ಅಂದ್ರೆ ಯಾರಾದ್ರೂ ಒಬ್ರು ಮನೆಯಿಂದ ತಮ್ಮ ಏನರ ಒಂದು ತಿನಿಸು ಮಾಡ್ಕೊಂಡ್ ಬರ್ತಿರ್ತಾರೆ. ಅದು ಒಂದಿರ್ತದ. ಹಂಗಾಗಿ ಅದು ಬರೀ ಹಾಡು ಅಥವಾ ಭಕ್ತಿ ಅಥವಾ ಬರೀ ಭಜನಾ ಮಂದಿರ ಆಗಿರದೆ ಶನಿವಾರ ಭಜನೆ ಅಂತೂ ಇದ್ದೇ ಇರ್ತದ. ದೇವ್ರ ಭಜನೆ ಜೊತೆಗೆ ಏನಪ್ಪಾ ಅಂದ್ರ ಏನ್ರ ತಿನ್ಲಿಕ್ಕೂ ಸಿಗ್ತದ ಅಂತಂದ ಹೇಳಿ ಎಲ್ಲರೂ ಊರಿನವ್ರೆಲ್ಲ ಹೋಗ್ತಿರ್ತಾರ. ಅದ್ರಾಗೂ ಯಾವಾಗ ಲಕ್ಷ್ಮಣನ ಸರದಿ ಇರ್ತದಲ್ರಿ, ಆಗಂತೂ ಎಲ್ಲರೂ ಇಡೀ ಊರೇ ಬಂದಿರ್ತದ. ಯಾಕಂದ್ರೆ ಲಕ್ಷ್ಮಣ ಎಷ್ಟೇ ಆದ್ರೂ ರಾಯರ ಮಗ, ಶ್ರೀಮಂತರ ಮನೆ ಮಗ. ಆಮೇಲೆ ರಾಯರು ಎಷ್ಟು ಉದಾರಿಗಳು, ಎಷ್ಟು ಅವ್ರ ಮನಸ್ಸು ವಿಶಾಲವಾಗಿರ್ತದ ಅಂತ ಎಲ್ಲರಿಗೂ ಗೊತ್ತಿರ್ತದ. ಹಂಗಾಗಿ ಲಕ್ಷ್ಮಣನ ಸರದಿ ಬಂತು ಅಂತಂದ್ರ ಅವತ್ತು ಖಂಡಿತವಾಗ್ಲೂ ಹೊಟ್ಟೆ ತುಂಬಾ ಅದೇನು ತಿನಿಸು ಅಂತಲ್ರಿ, ಅದು ಬರೀ ತಿನಿಸು ತಿಂಡಿ ಅಂತ ಅಲ್ಲ, ಬರೀ ಸುಮ್ಮನೆ ಏನೋ ತಿನ್ಲಿಕ್ಕೆ ಸಂಜೀಕೆ ತಿನ್ಲಿಕ್ಕೆ ಒಂದೇನೋ ಅಲ್ಪಾಹಾರ ಅಥವಾ ಫಲಾಹಾರ ಅಂತಲ್ಲದು, ಅದು ಭರ್ಜರಿ ಭೂರಿ ಭೋಜನದಂಗೆ ಇರ್ತದ ಅಂತಂದ ಹೇಳಿ ಎಲ್ಲರೂ ಬಂದಿರ್ತಾರ. ಆಮೇಲೆ ಮೊದಲನೇ ಸಲ ಲಕ್ಷ್ಮಣ ಅಲ್ಲಿ ಹಾಡು ಹಾಡ್ತಾನ. ಯಾಕಂದ್ರೆ ಭಾರತದ ಶಾಮಣ್ಣನವರು ಬಹಳವನ್ನು ಒತ್ತಾಯ ಮಾಡ್ತಾರೆ, ಇಲ್ಲ ಲಕ್ಷ್ಮಣ ನಿನ್ ಧ್ವನಿ ಬಹಳ ಚಲೋ ಅದ, ನೀನ್ ಹಾಡ್ಲೇಬೇಕಂತ ಎಲ್ಲರೂ ಒತ್ತಾಯ ಮಾಡ್ತಾರ. ಬಹಳ ಚಂದ ಹಾಡ್ತಾನ್ರಿ ಲಕ್ಷ್ಮಣ. ಆಗ ಅಲ್ಲಿ ಒಬ್ರು ಬಂದಿರ್ತಾರ ಗುರುಗಳು. ಅಂದ್ರೆ ಒಬ್ರು ಏನೋ ಅಂದ್ರೆ ತಲೆ ಕೆದ್ರಕೊಂಡು ಏನೋ ಒಂಥರ ಇರ್ತಾರ, ವಿಚಿತ್ರವಾಗಿರ್ತಾರ. ಎಲ್ಲೋ ಬಸ್ಸಿಂದ ಬಂದು ಇಳಿತಾರ. ಅವ್ರು ನೋಡಿದ ತಕ್ಷಣ ಏನಪ್ಪ ಇವರು, ಯಾರಿವರು, ಏನು ಎತ್ತು ಯಾರಿಗೂ ಗೊತ್ತಿರಂಗಿಲ್ಲ. ಬಂದು ಅವರು ಅದನ್ನ ಲಕ್ಷ್ಮಣ ಹಾಡೋದು ಕೇಳಿ, ಭಲೆ ನಿನಗೆ ದೇವರ ವರ ಅದ, ಅದಕ್ಕ ನೀನ್ ಇಷ್ಟ ಚಂದ ಹಾಡ್ತೀಯಪ್ಪ, ಬ್ಯಾರೆದವ್ರು ಯಾರು ಇಷ್ಟ ಚಂದ ಹಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಕಲಿಯವಲ್ಲ, ನೀನು ಕಲಸವನ್, ನೀನು ಗುರು ಆಗುವಂತ ಎಲ್ಲ ಲಕ್ಷಣಗಳು ಅವ, ಆಮೇಲೆ ಆ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲವ ಅಂತಂದ ಹೇಳಿ ಚೆನ್ನಪ್ಪನವರು ಬಹಳ ಲಕ್ಷ್ಮಣನ್ನ ಕೊಂಡಾಡ್ತಾರ, ಹೊಗಳ್ತಾರ. ಆಮೇಲೆ ಅದೇ ರೀತಿಯಾಗಿ ಚೆನ್ನಪ್ಪನವರು ಕೂಡ ಒಂದು ಹಾಡು ಹಾಡ್ತಾರ್ರಿ. ಚೆನ್ನಪ್ಪನವ್ರು ಏನು ಹಾಡಾಡ್ತಾರಲ್ಲ ಅದು ಲಕ್ಷ್ಮಣನ ಮನಸ್ಸಿಗೆ ಬಹಳ ಹಿಡಿಸ್ಬಿಡ್ತದ. ಓ, ಇದು ನಿಜವಾದ ಸಂಗೀತ, ಇದು ನಿಜವಾದ ಕಲೆ, ನಾನು ಹಾಡೋ ಸಂಗೀತ ಏನಿದೆ ಸಂಗೀತನೇ ಅಲ್ಲ ಅಂತ ಅನ್ಕೊಂಡು ಅದನ್ನ ಅವ್ರನ್ನ ಮಾನಸಿಕವಾಗಿ ತನ್ನ ಗುರುಗಳು ಅಂತ ತಿಳ್ಕೊಂಡು ಚೆನ್ನಪ್ಪನವ್ರನ್ನ ಸ್ವೀಕರಿಸ್ತಾನ. ಆಮೇಲೆ ಅದಾದ್ಮೇಲೆ ಚೆನ್ನಪ್ಪನವ್ರು ಎಲ್ಲಿ ಹೋಗ್ತಾರೋ ಯಾರಿಗೂ ಗೊತ್ತಾಗಿಲ್ಲ. ಇದೇ ರೀತಿ ದಿನಗಳು ಉರುಳುತ್ತಿರ್ತಾವ. ದಿನಗಳು ಉರುಳಿದ ಮೇಲೆ ಒಂದಿನ ಗೌರಮ್ಮನವ್ರು ಹಾಸಿಗೆ ಹಿಡಿದು ಗೌರಮ್ಮನವ್ರು ತೀರ್ಕೋತಾರ. ಆಮೇಲೆ ರಾಮಚಂದ್ರ ದೊಡ್ಡವ ಕೂತ್ ಬರ್ತಾನ್ರಿ. ಅವ್ನು ನಿನ್ನ ಮುಂದಿನ ವಿದ್ಯಾಭ್ಯಾಸಕ್ಕ ಬೆಂಗಳೂರಿಗೆ ಹೋದ್ರೆ ಬಹಳ ಅನುಕೂಲ ಅದ, ಇಲ್ಲೇನು ಹೊಸಳ್ಳಿ ಒಳಗೆ ಇನ್ನು ಜಾಸ್ತಿ ವಿದ್ಯಾಭ್ಯಾಸ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ರಾಯರ ಪೂರ್ತಿ ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರಗೊಳ್ತಾರ. ಆಗಂತೂ ಹಳ್ಳಿಯವರ ಪ್ರೀತಿ ವಿಶ್ವಾಸ, ಆಮೇಲೆ ಅವ್ರ ದುಃಖ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ದುಃಖ ಪಡ್ತಾರ. ಏನಪ್ಪ ಇಂಥ ಒಂದು ಒಳ್ಳೆ ಕುಟುಂಬ, ನಮಗೆಲ್ಲ ಲಕ್ಷ್ಮೀನಾರಾಯಣರು ಇದ್ದಂಗಿದ್ರು, ರಾಯರು ಮತ್ತು ಮೀನಾಕ್ಷಮ್ಮನವರು, ಇವರೆಲ್ಲ ಇಡೀ ಕುಟುಂಬನೇ ಹೊಂಟುಬಿಟ್ಟದಲ್ಲ ಈಗ. ಆಮೇಲೆ ಗೌರಮ್ಮನವ್ರು ತೀರ್ಕೊಂಡಿದ್ರಿಂದ ಬೇಕಾದಷ್ಟು ಬೇಜಾರಾಗಿರ್ತದ. ಹಳ್ಳಿಯವರಿಗೆಲ್ಲ ಮಾತೃ ಸಮಾನರು ಅವರು ಹೋದ್ರಲ್ಲ ಅಂತಂದು ಹೇಳಿ ಬಹಳ ಬೇಜಾರಾಗಿರ್ತದ. ಅಂದ್ರೂ ಒಂದು ಭಾರದ ಮನಸ್ಸಿನಿಂದ ಅಥವಾ ಒಲ್ಲದ ಮನಸ್ಸಿನಿಂದನೇ ರಾಯರ ಕುಟುಂಬಕ್ಕೆ ಬೀಳ್ಕೊಡುಗೆ ಕೊಡ್ತಾರ್ರಿ ಎಲ್ಲರೂ. ಆ ಮನಿ ಹೊಲ ಗದ್ದೆ ಅದನ್ನೆಲ್ಲ ಬೇರೆದವ್ರಿಗೆ ನೋಡ್ಕೊಳ್ಳಿಕ್ ಬಿಟ್ಟು ರಾಯರ ಇಡೀ ಕುಟುಂಬ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತದ. ಬೆಂಗಳೂರಿನಾಗ ಒಂದು ಚಲೋ ಏರಿಯಾದೊಳಗ ಒಂದ್ ಮನಿ ಹಿಡಿತಾರ್ರಿ. ಮನಿ ಹಿಡಿದು ಅಲ್ಲಿ ಆ ಮನಿ ಒಳಗೆ ಇರ್ಲಿಕ್ಕತ್ತಾರ ಎಲ್ಲರೂ. ಬಾಡಿಗೆ ಮನಿ ಒಳಗೆ ಇರ್ಲಿಕ್ಕತ್ತಾರ. ಬೇಕಾದಷ್ಟು ದೊಡ್ಡ ಮನಿನೇ ಹಿಡಿದಿರ್ತಾರ. ರಾಯರಿಗೆ ಬೇಕಾದಷ್ಟು ಅನುಕೂಲ, ಅವ್ರಿಗೇನು ತೊಂದರೆ ಇರಂಗಿಲ್ಲ, ದುಡ್ಡಿಂದು ಹಿಡಿದಿರ್ತಾರ. ಇನ್ನಾದ್ಮೇಲೆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದ್ಮೇಲೆ ಆಮೇಲೆ ರಾಮಚಂದ್ರ MA LLB ಮಾಡ್ತಾನ್ರಿ. ರಾಮಚಂದ್ರ MA LLB ಮಾಡ್ತಾನ. ಇದಾದ್ಮೇಲೆ ಮತ್ತೆ ಆಮೇಲೆ ರಾಮಚಂದ್ರ MA LLB ಮಾಡ್ತಾನ. ಆಮೇಲೆ ಶ್ರೀನಿವಾಸ ರಾಯರ್ ಮನಿಗೆ ಬೆಂಗಳೂರಿನಾಗ ಅವ್ರು ಒಂದ್ಸಲ ಸ್ಥಳಾಂತರಗೊಂಡ ಮೇಲೆ ಅವ್ರ ಮನೆಗೆ ವಾರಾನ್ನ
ಮಾಡುವಂತ ಹುಡುಗರು, ಅಥವಾ ಯಾರು ಓದ್ತಿರ್ತಾರ ಅವ್ರು ವಾರ ಅನ್ನ, ಅಥವಾ ಪ್ರತಿದಿನ ಊಟಕ್ಕೆ ಸ್ವಲ್ಪ ತೊಂದರೆ ಇದ್ದವರು, ಓದೋ ಹುಡುಗರು ಅವರೆಲ್ಲ ಬರ್ತಿರ್ತಾರ. ಶ್ರೀನಿವಾಸ ರಾಯರಿಗೆ ಇದ್ರ ಬಗ್ಗೆ ಯಾವುದೇ ಅಭ್ಯಂತರ ಇರಂಗಿಲ್ಲ. ಅಗ್ದಿ ಖುಷಿಯಿಂದ ಅವ್ರಿಗೆಲ್ಲರಿಗೂ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಅವ್ರಿಗೆ ಏನೇ ಸಹಾಯ ಸಹಕಾರ ಓದ್ಲಿಕ್ಕೆ ಬೇಕಾದ್ರು ಅದನ್ನೆಲ್ಲದನ್ನು ಶ್ರೀನಿವಾಸ ರಾಯರು ಮಾಡ್ತಿರ್ತಾರ. ಇದೇ ರೀತಿಯಾಗಿ ಶ್ರೀನಿವಾಸ ರಾಯರಿಗೆ ಇಬ್ಬರು ಗೆಳೆಯರು ಅಲ್ಲಿ ಪರಿಚಯ ಆಗ್ತಾರೆ. ಒಬ್ರು ಭೀಮರಾಯರು ಮತ್ತು ಇನ್ನೊಬ್ರು ಸುಂದರರಾಯರು. ಅವ್ರ ಬಗ್ಗೆ ನಾನು ಮೊದಲೇ ಹೇಳಿದೆ. ಭೀಮರಾಯರು ಸುಂದರರಾಯರು ಇಬ್ರು ಗೆಳೆಯರ ಅಗ್ದಿ ಪರಿಚಯ ಆಗ್ತಾರ. ಆಮೇಲೆ ಮೂರು ಜನರ ನಡುವೆ ಅಗ್ದಿ ಗಾಢವಾದ ಸ್ನೇಹ ಬೆಳೀತದ. ಆಗ ವೆಂಕಟೇಶ ಅನ್ನುವಂಥ ಒಬ್ಬ ಹುಡುಗನ್ನ ತಂದು ಸೇರಿಸ್ತಾರ್ರಿ. ಯಾರು ಸುಂದರರಾಯರು ಅಥವಾ ಭೀಮರಾಯರು ಯಾರೋ ಹೇಳಿ ಶ್ರೀನಿವಾಸ ರಾಯರ ಮನೆಗೆ ಸೇರಿಸ್ತಾರ. ಇಲ್ಲ, ಈ ಹುಡುಗ ಓದ್ಲಿಕ್ಕತ್ತಾನ, ಆದ್ರೆ ಅವ್ನು ಭಾಳ ತ್ರಾಸದ, ಊಟಕ್ಕೆ ಭಾಳ ಕಷ್ಟಪಡ್ಲಿಕ್ಕತ್ತಾನ, ರಾಯರೇ ನೀವು ನಿಮ್ಮ ಮನೆ ಒಳಗೆ ಇಟ್ಕೋಬೋದಾ ಅಂತ. ರಾಯರು ಯಾವುದೇ ಅಭ್ಯಂತರವಿಲ್ಲದೆ ಹಿಂದೆ ಮುಂದೆ ನೋಡ್ಲಾರ್ದಂಗೆ ಸರಿ ಆಯ್ತು, ಆ ಹುಡುಗ ಇರಲಿ, ಏನು ಇಷ್ಟು ಬೇಕಾದಷ್ಟು ಜನ ನಮ್ಮ ಮನೆಗೆ ಬಂದು ಊಟ ಇದು ಮಾಡಿ ಹೋಗ್ತಿರ್ತಾರ, ಏನು ಈ ಹುಡುಗನ ಒಬ್ಬನಿಗೆ ಊಟ ಹಾಕಿ ಉಪಚಾರ ಮಾಡಿದ್ರೆ ನಮಗೆ ಏನೇನು ತೊಂದರೆ ಇಲ್ಲ, ಧಾರಾಳವಾಗಿ ಬರಲಿ ಅಂತಂದು ಇಟ್ಕೋತಾರ. ಆ ಹುಡುಗನ ಹೆಸರು ವೆಂಕಟೇಶ. ಹಿಂಗೆ ಎಲ್ಲರೂ ಬೆಳೀತಿರ್ತಾರೆ, ಎಲ್ಲರದು ಓದು ವಿದ್ಯಾಭ್ಯಾಸ ಆಗ್ತಿರ್ತದ. ಆದರೆ ನಮ್ಮ ಲಕ್ಷ್ಮಣ ಯಥಾ ಪ್ರಕಾರ ಲಕ್ಷ್ಮಣರಾಯರು ಏನೋ ಅವರು ಓದ್ತಿರಂಗಿಲ್ಲ. ಲಕ್ಷ್ಮಣನಿಗೆ ಯಥಾ ಪ್ರಕಾರ ಬರೀ ಸಂಗೀತದಲ್ಲಿ ಮಾತ್ರ ಆಸಕ್ತಿ ಇರ್ತದೆ. ಇದೇ ರೀತಿ ಜೀವನ ಮುಂದುವರಿತದ್ರಿ. ರಾಮಚಂದ್ರ MA LLB ಆದ, ಲಕ್ಷ್ಮಣ ಹಾಡಿನೊಳಗ ಆಸಕ್ತಿ ಅದ ಅಂತಂದು ಹೇಳಿ ಅಲ್ಲಿ ಅನಂತಾಚಾರ್ಯರು ಅಂತಂದು ಹೇಳಿ ಬೆಂಗಳೂರಿನಾಗ ಭಾರಿ ದೊಡ್ಡ ವಿದ್ವಾಂಸರು ಇರ್ತಾರ, ಸಂಗೀತದ ಗುರುಗಳು ಇರ್ತಾರ. ಅವ್ರ ಹತ್ರ ಹೋಗಿ ಸೇರಿಸ್ತಾರ ಇವ್ರನ್ನ, ಲಕ್ಷ್ಮಣನ. ಲಕ್ಷ್ಮಣ ಭಾಳ ಚಲೋ ಹಾಡೋದು ನೋಡಿ ಅನಂತಾಚಾರ್ಯರಿಗೂ ಭಾರಿ ಸಂತೋಷ ಆಗ್ತದ. ಇಲ್ಲಪ್ಪ, ನೀನು ನಿಜವಾಗ್ಲೂ ಚೆನ್ನಪ್ಪನವರು ಕೂಡ ನನ್ನ ಗುರುಗಳು ಅಂತಂದು ಹೇಳಿ ಅವ್ರು ಹೇಳ್ತಾರೆ. ಚೆನ್ನಪ್ಪನವರು ನನ್ನ ಗುರುಗಳು, ಚೆನ್ನಪ್ಪನವ್ರು ಹೇಳಿದ 100% ನಿಜ. ನಿನಗೆ ಯಾವುದೋ ನಿನಗೆ ದೇವರ ವರ ಇದ್ದಾಗ ಮಾತ್ರ ಇಷ್ಟು ಚಂದಾಗಿ ಹಾಡ್ಲಿಕ್ಕೆ ಸಾಧ್ಯದ, ಬರೀ ಸಂಗೀತ ಕಲ್ತವ್ರೆಲ್ಲ ಇಷ್ಟು ಚಂದಾಗಿ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಕೂಡ ಭಾಳ ಮೆಚ್ಕೋತಾರೆ ತಮ್ಮ ಶಿಷ್ಯನನ್ನ. ಆಮೇಲೆ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಗೀತವನ್ನೆಲ್ಲ, ತಾವು ಕಲ್ತಿರುವ ಸಂಗೀತವನ್ನೆಲ್ಲದನ್ನು ಅನಂತಾಚಾರ್ಯರು ಧಾರೆ ಎರಿತಾರೆ ಲಕ್ಷ್ಮಣನಿಗೆ. ಲಕ್ಷ್ಮಣನು ಅಗ್ದಿ ಮನಸ್ಸಿಟ್ಟು ಕಲಿತಾನ, ಮನಸ್ಸಿಟ್ಟು ಹಾಡ್ತಿರ್ತಾನ ಗುರುಗಳ ಮುಂದೆ. ಆಮೇಲೆ ಇದೇ ರೀತಿ ದಿನ ಕಳೆದಂಗೆಲ್ಲ ಇನ್ನು ಗೋಪಾಲನು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನ. ಗೋಪಾಲ ಭಾಳ ಅಂದ್ರೆ ಭಾಳ ಹುಷಾರಿರ್ತಾನ್ರಿ, ಭಾಳ ಅಂದ್ರೆ ಭಾರಿ ಜಾಣ ಹುಷಾರಿರ್ತಾನ ಹುಡುಗ. ಗೋಪಾಲನ ಜಾಣತನ ಬರೀ ಸ್ಕೂಲ್ ಪುಸ್ತಕ ಓದೋದ್ರಾಗ ಇರಂಗಿಲ್ರಿ. ಅವ್ನು ಬೇಕಾದಷ್ಟು ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಿರ್ತಾನ. ಅವನಿಗೆ ಹೆಂಗಂದ್ರೆ ಒಂದೇ ಪುಸ್ತಕ ಓದಂದ್ರೆ ಓದಂಗಿಲ್ರಿ ಅವ. ಆಮೇಲೆ ಅವನಿಗೆ ಈ ಗಣಿತ, ವಿಜ್ಞಾನ ಇಂಥದ್ರೊಳಗೆ ಆಸಕ್ತಿ ಇಲ್ಲ. ಅವನ ಆಸಕ್ತಿ ಎಲ್ಲ ಭಾಷೆಗಳ ಕಡೆ. ಭಾಷೆ ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಭಾಷೆಗಳ ಕಡೆ ಮತ್ತೆ ಇತಿಹಾಸದ ಕಡೆ. ಆಮೇಲೆ ಭಾಷೆಗೆ ಸಂಬಂಧಪಟ್ಟಂತೆ ಈಗ ಯಾವುದೋ ಒಬ್ಬರದು ಕವಿತೆ ಇತ್ತು, ಉದಾಹರಣೆಗೆ ಇಂಗ್ಲೀಷ್ನೊಳಗೆ ಶೇಕ್ಸ್ಪಿಯರ್ ಕವಿತೆನೋ ಅಥವಾ ಕನ್ನಡದೊಳಗೆ ಕುವೆಂಪು ಅವ್ರ ಕವಿತೆನೋ ಇತ್ತಂದ್ರೆ ಬರೀ ಒಂದೇ ಒಂದು ಕವಿತೆಯನ್ನು ಓದಿ ಅವನಿಗೆ ತೃಪ್ತಿ ಆಗ್ತಿರಂಗಿಲ್ರಿ. ಅದೇ ಕವಿ ಬರೆದಿರುವಂಥ ಮತ್ತೆ ಬೇರೆ ಬೇರೆ ಪದ್ಯಗಳ ಏನವ ಅಥವಾ ಪುಸ್ತಕಗಳ ಏನವ ಅದನ್ನೆಲ್ಲ ಹೋಗಿ ಲೈಬ್ರರಿಗೆ ಹೋಗಿ ಬೇಕಾದಷ್ಟು ಆಳವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ತಿಳ್ಕೊತಿರ್ತಾನ್ರಿ. ಅಂದ್ರೆ ಹಿಂಗ ಪುಸ್ತಕಗಳನ್ನು ಓದೋ ಒಂದು ಸದಭಿರುಚಿ ಗೋಪಾಲ ಇಟ್ಕೊಂಡಿರ್ತಾನ. ಜ್ಞಾನದ ಹಸಿವು ಸಿಕ್ಕಾಪಟ್ಟೆ ಇರ್ತದ ಗೋಪಾಲನಿಗೆ. ಭಾರಿ ಬುದ್ಧಿವಂತ, ಭಾರಿ ಜಾಣ, ಬೇಕಾದಷ್ಟು ವಿಷಯ ತಿಳ್ಕೊಂಡಿರ್ತಾನ. ಹಂಗಾಗಿ ಗೋಪಾಲನಿಗೂ ಕೂಡ ಲಕ್ಷ್ಮಣನಿಗೂ ಕೂಡ ಗೋಪಾಲನ ಮೇಲೆ ವಿಶೇಷ ಪ್ರೀತಿ ಅಭಿಮಾನ ಇರ್ತದ. ಹಿಂಗೆ ಶಾಂತನು ಬೆಳೆದು ದೊಡ್ಡಾಕೆ ಆಗ್ತಿರ್ತಾಳ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಏನು ಗಮನಿಸ್ಬೇಕು, ಅನಕೃಷ್ಣರಾಯರಿ ಕಾದಂಬರಿ ಒಳಗೆ ಮುಖ್ಯವಾದ ಅಂಶವನ್ನು ಏನ್ ತಂತಾರಂದ್ರಿ, ರಾಮಚಂದ್ರನ ಗುಣ ನೋಡ್ರಿ. ಲಕ್ಷ್ಮಣ ಇರ್ಬೋದು, ಗೋಪಾಲ ಇರ್ಬೋದು, ಶಾಂತ ಇರ್ಬೋದು, ಇವ್ರು ಮೂರೂ ಜನ ಒಂದೇ ಗುಣ. ಆಮೇಲೆ ಈ ಮೂರು ಜನರಿಗೂ ಗೋಪಾಲ ಸಾವಿತ್ರಮ್ಮನವ್ರು ಹೊಟ್ಟೆಗೆ ಹುಟ್ಟ್ಯಾನ, ನಾವಿಬ್ರು ಮೀನಾಕ್ಷಮ್ಮನವ್ರ ಮಕ್ಕಳು ಅಂತ ಎಂದೆಂದೂ ಯಾವುದೇ ಭೇದ ಭಾವ ಇರಂಗಿಲ್ಲ. ಎಲ್ಲ ಅಗ್ದಿ ಮೂರು ಜನ ಅನ್ಯೋನ್ಯವಾಗಿ ಅಣ್ಣ ತಮ್ಮ ತಂಗಿ ಅನ್ಕೊಂಡೇ ಇರ್ತಾರ. ಎಲ್ಲರೂ ಸರಿ ಇರ್ತದ. ಆದ್ರೆ ರಾಮಚಂದ್ರ ಮಾತ್ರ ಏನ್ ಮಾಡ್ತಿರ್ತಾನ ಅಂದ್ರೆ, ತಾನು ಅಗ್ದಿ ಬಹಳ ಓದಿನಿ, ಕಲ್ತೀನಿ, MA LLB ಮಾಡೀನಿ, ಇವರೆಲ್ಲ ನನ್ಕಿಂತ ನಿಕೃಷ್ಟ ಅಂತಂದು ಹೇಳಿ ಅದ್ರಾಗೂ ಲಕ್ಷ್ಮಣನನ್ನ ಕಂಡ್ರೆ ಸಿಕ್ಕಾಪಟ್ಟೆ ನಿಕೃಷ್ಟವಾಗಿ ಕಾಣ್ತಿರ್ತಾನ್ರಿ ಲಕ್ಷ್ಮಣನನ್ನ ಕಂಡ್ರೆ. ಆಮೇಲೆ ಅವ್ರ ಮನ್ಯಾಗ ಓದ್ಲಿಕ್ಕೆ ವೆಂಕಟೇಶ ಅನ್ನುವಂಥ ಹುಡುಗಿರ್ತಾನಲ್ಲ, ಅವನ ಹತ್ರ ಎಲ್ಲಾ ಕೆಲಸನೂ ಮಾಡಿಸ್ತಿರ್ತಾನ. ತನ್ನ ಬೂಟ್ ಪಾಲಿಶ್ ಮಾಡಿಸೋದಾಗಿರ್ಬೋದು, ನೀರ್ ತರೋದಾಗಿರ್ಬೋದು, ತನ್ನ ಎಲ್ಲಾ ವೈಯಕ್ತಿಕ ಕೆಲಸಗಳನ್ನು ಮಾಡಿಸ್ತಿರ್ತಾನೆ. ಯಾಕಂದ್ರೆ ನಮ್ಮ ಮನೆಗೆ ಬಂದು ಬಿಟ್ಟಿ ಕೂಳು ತಿನ್ಲಿಕ್ಕಿದಾನ ಅಂತಂದೇಳಿ ಅವನ್ನ ಮೂದಲಿಸೋದಾಗ್ಲಿ ಬೈಯೋದಾಗ್ಲಿ ಇದೇ ರೀತಿ ಮಾಡ್ಕೋತಿರ್ತಾನ್ರಿ ಯಾರು ರಾಮಚಂದ್ರ. ಯಾಕಂತಂದ್ರ ಅವ ಹೆಂಗಂದ್ರೆ ಯಾರನ್ನೂ ಸಹಿಸ್ತಿರಂಗಿಲ್ಲ. ಎಲ್ಲರ ಮೇಲೂ ಬೈಯೋದು, ಹರಿಹಾಯೋದು,
MA LLB ಮಾಡೀನಿ ಅಥವಾ ನಾ ಬೇಕಾದಷ್ಟು ಕಲ್ತೀನಿ, ಇವರೆಲ್ಲ ಏನೂ ಉಪಯೋಗ ಇಲ್ಲ. ಲಕ್ಷ್ಮಣ ಬರೀ ಹಾಡು ಇದು ಅನ್ಕೋತ ಕೂತಾನ, ಅವಾಗೇನು ವಿದ್ಯೆ ಇಲ್ಲ. ವೆಂಕಟೇಶ್ನು ವಿದ್ಯೆ ಒಳಗೆ ಅಷ್ಟಕ್ಕಷ್ಟೇ, ಅವನು ಉಪಯೋಗ ಇಲ್ಲ. ಅವನಂತೂ ನಮ್ಮ ಮನೆ ಒಳಗೆ ಬಿಟ್ಟಿ ಕೂಳು ತಿಂತಾನ, ಅವನ ತಂದೆ ತಾಯಿ ಅಷ್ಟಕ್ಕಷ್ಟೇ ಅಂತಂದೇಳಿ ಇಲ್ಲಿ ಬಂದಿದ್ದಾನವ, ಅನುಕೂಲಸ್ಥರಲ್ಲ ಅಂತಂದೇಳಿ ಅಂತ ಈ ರೀತಿ ಎಲ್ಲರನ್ನೂ ಹೇಳಿಸ್ತಿರ್ತಾನೆ ರೀ. ಯಾರನ್ನೂ ಬಿಡ್ತಿರಂಗಿಲ್ಲ. ಆದ್ರೆ ಸಾವಿತ್ರಮ್ಮನವ್ರಿಗೆ ಇದರಿಂದ ಬೇಕಾದಷ್ಟು ದುಃಖ ಆಗಿರ್ತದೆ. ಏನಪ್ಪ ಈ ಹುಡುಗ ಹಿಂಗೆ ಮಾಡ್ತಾನೆ, ಬರೀ ಓದಿದ್ರೆ ಏನು ಬಂತು ಭಾಗ್ಯ, ಬರೀ ಓದೋದ್ರಿಂದನೇ ಎಲ್ಲ ಬಂದ್ಬಿಡ್ತದನೋ, ಬುದ್ಧಿ ಚಲೋ ಬುದ್ಧಿ ಇರಬೇಕು, ಬರೀ ಓದೋದ್ರಿಂದ ಬರೀ ವಿದ್ಯೆಯಿಂದ ಎಲ್ಲ ಬರಂಗಿಲ್ಲ, ಗುಣ ಮುಖ್ಯ ಅಂತಂದೇಳಿ ಸಾವಿತ್ರಮ್ಮನವರು ಭಾಳ ಅಂದ್ರೆ ಭಾಳ ನೊಂದ್ಕೋತಿರ್ತಾರ. ಮೀನಾಕ್ಷಮ್ಮನವರು ನೊಂದ್ಕೋತಿರ್ತಾರೆ. ಏನಪ್ಪ ನಮ್ಮ ರಾಮಚಂದ್ರ ಹಿಂಗೆ ಮಾಡ್ತಾನ, ರಾಮ ಹಿಂಗೆ ಮಾಡ್ತಾನಲ್ಲ ಅಂತಂದೇಳಿ ಇದೇ ರೀತಿ ನಡೀತಾ ಇರ್ತದ. ಆಮೇಲೆ ವೆಂಕಟೇಶನಿಗೂ ಮತ್ತು ಶಾಂತಾಗೂ ಮದುವೆ ಆಗ್ತದ್ರಿ. ವೆಂಕಟೇಶನಿಗೂ ಶಾಂತಾಗೂ ಮದುವೆ ಆಗ್ತದ. ಇದಾದ ತಕ್ಷಣ ರಾಮಚಂದ್ರನಿಗೆ ಎಷ್ಟು ಸಿಟ್ಟು ಬರ್ತದ ಅಂತಂದು ಹೇಳ್ಬೇಕಾಗೇ ಇಲ್ಲ. ಯಾಕಂದ್ರೆ ಮೊದಲೇ ವೆಂಕಟೇಶನ್ ಕಂಡ್ರೆ ಉರಿದು ಬೀಳುತ್ತಿರುವ ರಾಮಚಂದ್ರ ಇನ್ನ ಅವನ ಭಾವ ಆದ್ಮೇಲಂತೂ ಇನ್ನು ಅವನ ಭಾವ ಅಂತ ಕರಿಬೇಕಂದ್ರೆ ಹೆಂಗಪ್ಪ ಸಾಧ್ಯ ಅಂತಂದೇಳಿ ಸಿಕ್ಕಾಪಟ್ಟೆ ಉರಿದು ಬೀಳ್ತಾನ. ಆದ್ರೆ ಮದುವೆ ಅಂತೂ ಸಾಂಗವಾಗಿ ನೆರವೇರ್ತದ, ಮದುವೆ ಆಗ್ತದ. ಆಮೇಲೆ ಶಾಂತಾನ್ ಲಗ್ನದೊಳಗೆ ಲಕ್ಷ್ಮಣ ಹಾಡಲೇಬೇಕು ಅಂತಂದೇಳಿ ಎಲ್ಲರೂ ಅವನನ್ನ ಬಹಳ ಒತ್ತಾಯಪಡಿಸಿ ಹಾಡಿಸ್ತಾರ. ಎಲ್ಲರೂ ಅವನ ಹಾಡುಗಾರಿಕೆಯನ್ನು ಮೆಚ್ಕೋತಾರ, ಬಹಳ ಖುಷಿ ಪಡ್ತಾರ, ಸಂತೋಷ ಪಡ್ತಾರ. ಹೌದು, ಇದು ದೈವಿ ಕಲೆ ಲಕ್ಷ್ಮಣನಿಗೆ ಬಂದಿದ್ದು. ಬರೀ ಕಲ್ತ್ ಹಾಡೋರ್ಗೆ ಈ ರೀತಿ ಹಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಅವನ ಹಾಡಿಗೆ ತಲೆ ತೂಗ್ತಾರ. ಎಲ್ಲ ಚಲೋ ಆಗಿ ಲಗ್ನ ಆಗ್ತದ. ಅದಾದ್ಮೇಲೆ ಮೀನಾಕ್ಷಮ್ಮನವರು ಸ್ವಲ್ಪ ಆರೋಗ್ಯ ಕೆಡ್ತಾ ಹೋಗ್ತದ. ಮೀನಾಕ್ಷಮ್ಮನವರು ಜಾಸ್ತಿ ಒತ್ತಡ ಹಾಕೋತ ಹೋಗ್ತಾರ ಇವ್ರ ಮೇಲೆ, ತಮ್ಮ ಗಂಡನ ಮೇಲೆ, ಅಂದ್ರೆ ಶ್ರೀನಿವಾಸರಾಯರ ಮೇಲೆ. ಇಲ್ಲ, ಮಕ್ಕಳ ಮದುವೆ ಮಾಡಿಬಿಡ್ರಿ, ಆದಷ್ಟು ಜಲ್ದಿ ಮಕ್ಕಳ ಮದುವೆ ಮಾಡಿಬಿಡ್ರಿ ಅಂತಂದೇಳಿ. ಹಂಗಾಗಿ ರಾಮಚಂದ್ರ ರಾಯರು ಮತ್ತೆ ಲಕ್ಷ್ಮಣನ ಮದುವೆ ಕೂಡ ಆಗಿ ಹೋಗ್ತದ. ರಾಮಚಂದ್ರನ ಹೆಂಡತಿ ಪದ್ಮ ಅಂತಂದೇಳಿ ಭಾರಿ ಶ್ರೀಮಂತ ಮನೆತನದ ಹೆಣ್ಮಗಳು. ಆಮೇಲೆ ಅದೇ ರೀತಿ ಲಕ್ಷ್ಮಣನ ಹೆಂಡತಿ ಜಯಲಕ್ಷ್ಮಿ ಅಂತಂದೇಳಿ, ಅವ್ರೇನಂತ ಶ್ರೀಮಂತ ಮನೆತನದ ಹೆಣ್ಮಗಳಲ್ಲ, ಆದ್ರ ಅನುಕೂಲಸ್ಥರೇ ಅವರು ಕೂಡ, ಏನು ಬಡವರಂತೂ ಅಲ್ಲ. ಈ ರೀತಿಯಾಗಿ ಅವರಿಬ್ರದ್ದು ಮದುವೆ ಆಗ್ತದ. ಆಮೇಲೆ ಗೋಪಾಲ ಅಂತೂ ಇನ್ನು ಸಣ್ಣ ಹುಡುಗ, ಅವಿನ್ನು ಓದ್ತಿರ್ತಾನ್ರಿ. ಸೊ ಈ ರೀತಿಯಾಗಿ ಎಲ್ಲರ ಸಂಸಾರ ನಡೆದು ಇನ್ನು ಶುರು ಆಗ್ತದ. ಎಲ್ಲರೂ ಸಂಸಾರಕ್ಕೆ ಬರ್ತಾರ. ಆಮೇಲೆ ಈ ನಡುವೆ ಏನಾಗ್ತದ ಅಂತಂದ್ರೆ ಮೀನಾಕ್ಷಮ್ಮನವ್ರ ಕಾಯಿಲೆ ಬಂದು ಮೀನಾಕ್ಷಮ್ಮನವ್ರು ತೀರ್ಕೋತಾರ. ಮೀನಾಕ್ಷಮ್ಮನವ್ರು ತೀರ್ಕೊಂಡ್ಮೇಲೆ ಅಂತೂ ಸಿಕ್ಕಾಪಟ್ಟೆ ರಾಯರು ಎಳೆದು ಹೋಗ್ಬಿಡ್ತಾರ ಶ್ರೀನಿವಾಸ ರಾಯರು. ಯಾಕಂದ್ರೆ ಅಷ್ಟು ಪ್ರೀತಿಸುವಂತ ಹೆಂಡತಿ ಅವ್ರ ಜೀವನದೊಳಗೆ ಬಂದು ಬೇಕಾದಷ್ಟು ಮೀನಾಕ್ಷಮ್ಮನವ್ರು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇರ್ತದೆ ಅವ್ರಿಗೆ ತಾಯಿನ ಕಂಡ್ರೆ, ಗೌರಮ್ಮನವ್ರನ್ನ ಕಂಡ್ರೆ ಎಷ್ಟು ಪ್ರೀತಿ ಇರ್ತದೋ ಶ್ರೀನಿವಾಸ ರಾಯರಿಗೆ ಮೀನಾಕ್ಷಮ್ಮನವ್ರನ್ನ ಕಂಡ್ರು ಅಷ್ಟೇ ಪ್ರೀತಿ ಇರ್ತದೆ. ಅವ್ರಿಗೆ 2ನೇ ಮದುವೆ ಆಗಿದ್ರೂ ಕೂಡ ಮಕ್ಕಳಾಗಿಲ್ಲ ಅಂತಂದೇಳಿ ಮೀನಾಕ್ಷಮ್ಮನವರೇ ತಾಯಿ ಒತ್ತಾಯ ಮಾಡಿ ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸಿ ಸಾವಿತ್ರಮ್ಮನವ್ರು ಬಂದಿದ್ರೂ ಕೂಡ ಮೀನಾಕ್ಷಮ್ಮನವ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇರ್ತದೆ ರಾಯರಿಗೆ. ಹಂಗಾಗಿ ರಾಯರು ಸಿಕ್ಕಾಪಟ್ಟೆ ಎಳೆದು ಹೋಗ್ಬಿಡ್ತಾರ ಮೀನಾಕ್ಷಮ್ಮನವ್ರು ಹೋದ್ಮೇಲೆ. ಆಮೇಲೆ ತಾಯಿ ಇಲ್ಲ ಅನ್ನೋ ಕೊರಗಿನಿಂದ ಸಿಕ್ಕಾಪಟ್ಟೆ ಲಕ್ಷ್ಮಣನೂ ಬಳಲಿ ಹೋಗ್ಬಿಡ್ತಾನ. ಆಮೇಲೆ ಲಕ್ಷ್ಮಣ ಮೊದಲೇ ಭಾವುಕ ವ್ಯಕ್ತಿ, ಎಮೋಷನಲ್ ವ್ಯಕ್ತಿ, ಭಾವುಕ ವ್ಯಕ್ತಿ ಲಕ್ಷ್ಮಣ, ಹಾಡುಗಾರ, ಕಲಾವಿದ. ಅವನು ಸಿಕ್ಕಾಪಟ್ಟೆ ಎಳೆದು ಹೋಗ್ಬಿಡ್ತಾನ್ರಿ. ಆಮೇಲೆ ರಾಮಚಂದ್ರನಂತೂ ದಿನೇ ಅವನು ವಕೀಲಿ ವೃತ್ತಿ ಶುರು ಮಾಡ್ತಾನ. ವಕೀಲಿ ವೃತ್ತಿ ಶುರು ಮಾಡಿದ್ಮೇಲೆ ಹೆಂಗೆ ವಕೀಲಿ ವೃತ್ತಿ ಒಳಗ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದ್ಕೋತ ಹೋಗ್ತಾನೋ, ದಿನದಿಂದ ದಿನಕ್ಕೆ ರೊಕ್ಕ, ಸ್ವಂತ ಕಾರು, ಸ್ವಂತ ಇದು ಆಫೀಸು ಎಲ್ಲ ಆಗ್ತಾವಲ್ರಿ. ಹಂಗಂಗ ದಿನ ಮನೆಯೊಳಗೆ ಬೈಯೋದು, ಗಲಾಟೆ ಮಾಡೋದು, ಬೇಕಾದಂಗೆ ಎಲ್ಲರ ಮೇಲೆ ಒದರಾಡೋದು, ಚೀರಾಡೋದು. ನೀನೇನು ಉಪಯೋಗ ಇಲ್ಲ ಅಂತಂದೇಳಿ ವೆಂಕಟೇಶನ್ ಬೈಯೋದು, ನೀನು ಬಿಟ್ಟಿ ಕೂಳು ತಿನ್ಕೋತಿದ್ದಿ ಇಲ್ಲಿ ನನ್ನ ತಂಗಿ ಜೊತೆ ಅಂತಂದೇಳಿ, ಇಲ್ಲೇ ನೀನು ಮನೆ ಅಳಿಯ ಆಗಿಬಿಟ್ಟಿ ಅಂತ ಅವಂಗೆ ಬೈಯೋದು. ಲಕ್ಷ್ಮಣನಿಗೂ ನಿಂದು ಏನೋ ಸಂಪಾದನೆ ಇಲ್ಲ ಅಂತ ಅವಂಗೆ ಬೈಯೋದು. ಆಮೇಲೆ ಎಲ್ಲಾ ಕೆಲಸನೂ ತನ್ನ ಹೆಂಡತಿನೂ ಏನಾರ ಸಿಟ್ಟು ಬಂದ್ರೆ ಬೇಕಾದಂಗೆ ಹಾಕ್ಕೊಂಡು ತನ್ನ ಹೆಂಡತಿನೂ ಬಡಿತಿರ್ತಾನ್ರಿ ನಾವು ಪದ್ಮನ್ನ. ಆಮೇಲೆ ಪದ್ಮನಿಗೂ ಹೇಳ್ತಿರ್ತಾನ, ನೀನು ಯಾವುದೇ ಕೆಲಸ ಮಾಡಬಾರ್ದು, ಎಲ್ಲ ಕೆಲಸ ಜಯ ಮತ್ತು ಶಾಂತ ಅವರಿಬ್ಬರ ಮಾಡಲಿ, ಅವರಿಬ್ರು ಯಾಕಿದ್ದಾರೆ ಈ ಮನೆ ಒಳಗೆ ಬಿಟ್ಟಿ ಕೂಳು ತಿನ್ಕೊಂಡು, ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತಂದೇಳಿ. ಆಮೇಲೆ ಬೇಕಾದಷ್ಟು ಬದಲಾವಣೆಗಳಾಗ್ತವ. ಆಮೇಲೆ ಇದೇ ರೀತಿ ರೊಕ್ಕದ ಅಧಿಕಾರದ ಓಡ್ತಿರ್ತಾನ್ರಿ ರಾಮಚಂದ್ರ. ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿಗೆ ಡೈರೆಕ್ಟ್ರೋ ಅಥವಾ ಅಧ್ಯಕ್ಷನೋ ನಿರ್ದೇಶಕನೋ ಏನೋ ಆಗ್ತಾನ. ಆಮೇಲೆ ಅದೇ ರೀತಿ ಕರ್ನಾಟಕ ಬ್ಯಾಂಕಿಗೆ ಡೈರೆಕ್ಟರ್ ಆಗಿ ನೇಮಕವಾಗ್ತಾನ. ಪ್ರಜಾಪ್ರತಿನಿಧಿ ಸಭೆ, ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಸೆಲೆಕ್ಟ್ ಆಗ್ತಾನ. ಈ ರೀತಿ ಹಂತವಾಗಿ ಸಾರ್ವಜನಿಕ ಜೀವನದೊಳಗೂ ಬೆಳಿತಾನ. ಆದ್ರೆ ಅವ್ನು ಎಷ್ಟೇ ಬೆಳೆದ್ರೂ ಅವನಲ್ಲಿರೋ ದರ್ಪ, ದುಡ್ಡಿನ ಮದ ಇದು ಯಾವುದೂ ಕಡಿಮೆ ಆಗಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಅವ ಹೆಂಗೆ ಬೆಳಿತಿರ್ತಾನೋ ಲೌಕಿಕ ಜೀವನದೊಳಗ ಅಥವಾ ಹೊರ ಪ್ರಪಂಚದೊಳಗ, ಅದೇ ರೀತಿ ಅವನ ದುಡ್ಡಿನ ದರ್ಪ, ಆಮೇಲೆ ಮದ,
ಅಧಿಕಾರದ ಮದ, ಆಮೇಲೆ ಬಾಯಿಗೆ ಬಂದಂಗೆ ಇನ್ನೊಬ್ಬರನ್ನ ಎಲ್ಲರನ್ನು ಬೈಯೋದು, ಕೆಟ್ಟದಾಗಿ ಬೈಯೋದು, ಎಲ್ಲರನ್ನೂ ತುಚ್ಛವಾಗಿ ಕಾಣೋದು, ಭಾರಿ ಕೆಳಮಟ್ಟದೊಳಗೆ ಕಾಣೋದು, ಎಲ್ಲರನ್ನೂ ಬೈಯೋದು, ಇದು ಇನ್ನೂ ಹೆಚ್ಚಾಕೋತನ ಹೋಗ್ತಿರ್ತದ್ರಿ. ಹಿಂಗೆ ಆಗಿ ರಾಯರು ಸಿಕ್ಕಾಪಟ್ಟೆ ಇಳಿದು ಹೋಗ್ಬಿಡ್ತಾರ ಮೀನಾಕ್ಷಮ್ಮನವರು ತೀರ್ಕೊಂಡ್ಮೇಲೆ. ಹಾಗಾಗಿ ರಾಯರು ದಿನೇ ದಿನೇ ಕುಗ್ಗಿ ಒಂದಿನ ರಾಯರು ಕೂಡ ತೀರ್ಕೋತಾರ. ರಾಯರು ತೀರ್ಕೊಂಡ್ಮೇಲೆ ಅಂತೂ ಸಾವಿತ್ರಮ್ಮನವರು ಭಾಳ ಅಂದ್ರೆ ಭಾಳ ಮೌನಿ ಆಗ್ತಾರ. ಆಮೇಲೆ ಮೌನಕ್ಕೆ ಶರಣಾಗ್ಬಿಡ್ತಾರ ಅವರು. ಯಾಕಂದ್ರೆ ಗಂಡನೂ ಇಲ್ಲ, ಇಷ್ಟು ಪ್ರೀತಿಸ್ತಿದ್ದಂಥ ಗಂಡ ಇಲ್ಲ, ಆಮೇಲೆ ಅಕ್ಕನ ಸ್ಥಾನದೊಳಗೆ ಕಾಣುವಂತಹ ಮೀನಾಕ್ಷಮ್ಮನವ್ರಿಲ್ಲ, ಅತ್ತೆಯವರು ತೀರ್ಕೊಂಡ್ರು. ಆಮೇಲೆ ರಾಮಚಂದ್ರ ನನ್ನ ಮಗ ಅಂತಂದು ಹೇಳಿ ಅಗ್ದಿ ನನ್ನ ಮಗ ಯಾವ ಮಗ ಚಲೋ ಓದಿದಾಗ ನಾನು ಖುಷಿ ಪಡ್ತಿದ್ನೋ ಆ ಮಗ ಇವತ್ತು ಬೇಕಾಬಿಟ್ಟಿ ಮಾತಾಡೋದು, ಬಾಯಿಗೆ ಬಂದಂಗೆ ಬೈಯೋದು, ಬೇರೆ ನನ್ನ ಇನ್ನೂ ಇಬ್ಬರು ಮಕ್ಕಳನ್ನ ಅಂದರೆ ಶಾಂತನ್ನ ಮತ್ತು ಲಕ್ಷ್ಮಣನನ್ನ ಅಷ್ಟು ಹೀನಾಯವಾಗಿ ಕಾಣ್ತಾನ. ಆಮೇಲೆ ಅಳಿಯನನ್ನ ಮತ್ತು ಸೊಸೆನ ಅಂದರೆ ವೆಂಕಟೇಶನ್ನ, ಶಾಂತನ ಗಂಡ ವೆಂಕಟೇಶ, ಆಮೇಲೆ ಲಕ್ಷ್ಮಣನ ಹೆಂಡತಿ ಜಯಾನ ಇಷ್ಟು ಹೀನಾಯವಾಗಿ ಕಾಣ್ತಾನ ಅಂತಂದು ಹೇಳಿ ಸಿಕ್ಕಾಪಟ್ಟೆ ಸಾವಿತ್ರಮ್ಮನವರು ಮರಗ್ತಾರ. ಎಷ್ಟೋ ಸಲ ಸಾವಿತ್ರಮ್ಮನವರು ಕೂಡ ಹೇಳ್ತಾರೆ, ಯಾಕಪ್ಪ ರಾಮಚಂದ್ರ ಹಿಂಗೆ ಮಾಡ್ತಿ, ಹಿಂಗೆಲ್ಲ ಮಾಡ್ಬೇಡಪ್ಪ ಅಂತಂದೇಳಿ. ಏನು ಹೇಳಿದ್ರು ಅವ್ನು ಕೇಳಂಗಿಲ್ಲ. ಆಮೇಲೆ ಶ್ರೀನಿವಾಸ ರಾಯರ ಮನೆಗೆ ಎಷ್ಟೋ ಜನ ಬರ್ತಿರ್ತಾರೆ ಹುಡುಗರು ಓದಲಿಕ್ಕೆ. ಎಷ್ಟೋ ಜನ ಹುಡುಗರನ್ನ ಅವ್ರ ಮನೆ ಒಳಗೆ ಇಟ್ಕೊಂಡು ಓದಿಸ್ತಿರ್ತಾರೆ ಬೆಂಗಳೂರಿಗೆ ಹೋದ್ಮೇಲೆ. ಅದನ್ನೆಲ್ಲದನ್ನು ರಾಮಚಂದ್ರ ಬಂದ್ ಮಾಡ್ಬಿಡ್ತಾನ. ಇದೆಲ್ಲ ಇವರೆಲ್ಲ ಬಿಟ್ಟಿ ಕೂಳ್ ತಿನ್ಲಿಕ್ಕಿದಾರ ಅಂತಂದು ಹೇಳಿ ಅವ್ರನ್ನೆಲ್ಲ ಹೊರಗೆ ದಪ್ತಾನ. ಆಮೇಲೆ ಭಾರತದ ಶಾಮಣ್ಣವರು ಇಷ್ಟು ವರ್ಷ ಅವ್ರ ಮನೆ ಒಳಗಿದ್ದು ಬೇಕಾದಷ್ಟು ರೀತಿ ಒಳಗ ಮನೆ ಸದಸ್ಯರಂಗೆ ಆಗಿ ಹೋಗ್ಬಿಟ್ಟಿರ್ತಾರೆ ಅವರು. ಆದ್ರೆ ಭಾರತದ ಶಾಮಣ್ಣವ್ರು ಯಾವಾಗ ರಾಯರು ತೀರ್ಕೋತಾರೋ, ಶ್ರೀನಿವಾಸ ರಾಯರು ತೀರ್ಕೋತಾರೋ, ಭಾರತದ ಶಾಮಣ್ಣವರು ಕೂಡ ಹೊರಟೋಗ್ತಾರ. ಅವ್ರು ನಿಲ್ಲಂಗಿಲ್ಲ. ಆದ್ರೆ ಅವ್ರು ಹೋಗೋದು ರಾಮಚಂದ್ರನಿಗೆ ಬೇಕಾಗಿರಂಗಿಲ್ಲ. ಅವ್ರು ಇರ್ಲಿ ಅಂತಾನೆ ಇರ್ತದೆ. ಯಾಕಂದ್ರೆ ಏನೋ ಮನೆ ಕೆಲಸ ಮಾಡ್ತಾರಂತ. ಆದ್ರೆ ಶಾಮಣ್ಣವ್ರು ಇರ್ಲಿಕ್ಕೆ ತಯಾರಾಗಿರಂಗಿಲ್ರಿ. ಆಮೇಲೆ ಶಾಮಣ್ಣವ್ರು ವೆಂಕಟೇಶನ್ಗೂ ಹೇಳ್ತಾರ, ನೋಡಪ್ಪ ವೆಂಕಟೇಶ, ಒಂದಿನ ಈಗ ನಾ ಹೊಂಟಿನಿ, ಆಮೇಲೆ ಒಂದಿನ ನಿನಗೂ ಹೋಗೋ ಕಾಲ ಬರ್ತದ, ಒಂದಿನ ಲಕ್ಷ್ಮಣನಿಗೂ ಇದೇ ಗತಿ ಬರೋದದ. ಹಂಗಾಗಿ ನೀನು ಒಂದ್ ಸ್ವಲ್ಪ ಹುಷಾರಾಗಿರುವ. ರಾಮಚಂದ್ರನ ಆಡಳಿತದೊಳಗೆ, ರಾಮರಾಜ್ಯದೊಳಗೆ ಯಾರ್ಯಾರಿಗೆ ಏನೇನಾಗ್ತದೋ ಗೊತ್ತಿಲ್ಲ ಅಂತಂದು ಹೇಳಿ ಭಾರತದ ಶಾಮಣ್ಣವ್ರು ಹೇಳ್ತಾರ್ರಿ. ಭಾರತದ ಶಾಮಣ್ಣವ್ರಿಗೆ ಎಲ್ಲಿ ಹೋಗ್ತೀರಿ ಅಂತ ಕೇಳಿದಾಗ ರಾಮಚಂದ್ರ ಭಾರಿ ಚಂದ ಹೇಳ್ತಾರ್ರಿ. ಭಾರತದ ಶಾಮಣ್ಣವರು ಎಷ್ಟೇ ಆದ್ರೂ ಕೈಯೊಳಗೆ ಒಂದು ತಂಬೂರಿ ಅದ, ಹೆಗಲಲ್ಲಿ ಜೋಳಿಗೆ ಅದ, ಆಮೇಲೆ ಕಂಠದೊಳಗೆ ಕುಮಾರವ್ಯಾಸ ಇದ್ದಾನ. ಹಂಗಾಗಿ ಎಲ್ಲೋ ಒಂದ್ ಕಡೆ ಹೋಗ್ತೀನಪ್ಪ ಅಂತ. ಯಾವಾಗ ಬರ್ತೀರಿ ಅಂತ ಕೇಳ್ತಾನ. ರಾಮಚಂದ್ರ ಬರೋದೇನು ಗೊತ್ತಿಲ್ಲ, ಬಹುಶಃ ಬರ್ಲಿಕ್ಕಿಲ್ಲ, ಇನ್ನೇನು ನಾನು ವಾಪಸ್ ಅಂತಂದು ಹೇಳಿ ಶಾಮಣ್ಣವ್ರು ಹೋಗ್ತಾರ. ಅದು ಒಂಥರ ಭಾವುಕ ಘಟನೆ ಈ ಇಡೀ ಪುಸ್ತಕದೊಳಗ. ಶಾಮಣ್ಣವ್ರು ಮನೆ ಬಿಟ್ಟು ಹೋಗ್ತಾರ. ಶ್ರೀನಿವಾಸ ರಾಯರು ಹೋದ್ಮೇಲೆ ಇಲ್ಲಿ ಸಂಬಂಧ ಇನ್ನು ಮುಗಿದೋಯ್ತು, ಇನ್ನು ನನಗೆ ಈ ಮನೆಗೆ ಏನು ಸಂಬಂಧ ಇಲ್ಲ, ಸಾಕಿನ್ನ. ಯಾಕಂದ್ರೆ ಅವರಿಗೆ ರಾಮಚಂದ್ರನ ಗುಣ ಚಲೋ ಹೊತ್ನಾಗ ಗೊತ್ತಿರ್ತದೆ. ಯಾಕಂದ್ರೆ ಸಣ್ಣ ಹುಡುಗಿದ್ದಾಗಿಂದ, ಕೂಸಿದ್ದಾಗಿಂದ ಎಲ್ಲ ನೋಡಿರ್ತಾರ ಅವ ಹೆಂಗಿರ್ತಾನ ಅಂತಂದೇಳಿ. ಅವ ಇನ್ನೂ ಪ್ರಪಂಚದೊಳಗೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳೆದಂಗೆಲ್ಲ ದಿನೇ ದಿನೇ ಅವನಿಗೆ ಬೇರೆ ಬೇರೆ ಹುದ್ದೆಗಳು ದೊರಕಿದಂಗೆಲ್ಲ ಅವ ಹೆಂಗ ಆಡ್ತಿರ್ತಾನ, ಎಷ್ಟು ಕೆಟ್ಟದಾಗಿ ನಡ್ಕೋತಿರ್ತಾನೆ ಎಲ್ಲರ ಜೊತೆ ಅಂತ ಅವ್ನಿಗೆ ಗೊತ್ತಿರ್ತದ. ಸ್ವಂತ ತಂಗಿ ಮತ್ತೆ ತಮ್ಮನ ಜೊತೆಗೆ ಈ ರೀತಿ ನಡ್ಕೊಂಡು ನಾವು ನನ್ನನ್ನೇನು ಸರಿಯಾಗಿ ನೋಡ್ಕೋತಾನ ಅಥವಾ ನನ್ನ ಜೊತೆ ಹೆಂಗ್ ನಡ್ಕೋತಾನ ಅನ್ನೋದು ಗೊತ್ತಿರೋದನ್ನ ಶಾಮಣ್ಣವ್ರು ಹೊರಗೆ ಹೋಗ್ಬಿಡ್ತಾರೆ ಮನೆ ಬಿಟ್ಟು. ಹಿಂಗೆ ದಿನ ಕಳೆದಂಗೆಲ್ಲ ಏನೇನೋ ಕೆಟ್ಟ ಘಟನೆಗಳಾಗಿ ಬೈಯೋದು ಇದೆಲ್ಲ ಹೆಚ್ಚಾಗಿ ಒಂದಿನ ವೆಂಕಟೇಶನು ಮನೆ ಬಿಟ್ಟು ಹೋಗ್ತಾನ. ವೆಂಕಟೇಶ ಮತ್ತು ಪದ್ಮ, ವೆಂಕಟೇಶ ಮತ್ತು ಶಾಂತ ಇಬ್ರು ಮನೆ ಬಿಟ್ಟು ಹೋಗ್ತಾರ. ಆಮೇಲೆ ಒಂದಿನ ಇವನ ಆಟಾಟೋಪಕ್ಕೆ ಸಿಕ್ಕಿ ಜಯ, ಲಕ್ಷ್ಮಣನ ಹೆಂಡತಿ ಜಯ, ಆಕೆನೂ ತೀರ್ಕೋತಾಳ. ಜಯ ಯಾವಾಗ ತೀರ್ಕೋತಾಳಲ್ರಿ, ಆಗ ಲಕ್ಷ್ಮಣ ಅಂತೂ ಸಿಕ್ಕಾಪಟ್ಟೆ ಇಳಿದು ಹೋಗ್ಬಿಡ್ತಾನ. ಆಮೇಲೆ ಹುಚ್ಚಿನ ತರ ಹೊರಗೆ ಅಲಿಲಿಕ್ಕೆ ಶುರು ಮಾಡ್ತಾನ. ಶಾಂತ ಎಷ್ಟೋ ಸಲ ಪ್ರಯತ್ನ ಪಡ್ತಾಳ ಅಣ್ಣನ್ ತಂದಿಟ್ಟು ಅಣ್ಣನ ತನ್ನ ಜೊತೆಗೆ ಇಟ್ಕೋಬೇಕು, ಲಕ್ಷ್ಮಣನ ಲಚ್ಚಣ್ಣ ಅಂತ ಕರೀತಿರ್ತಾರೆ, ಇಟ್ಕೋಬೇಕಂತಂದು ಹೇಳಿ. ಆದ್ರೆ ಲಕ್ಷ್ಮಣ ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತಾನ. ಹಿಂಗೆ ಎಲ್ಲ ಕಡೆ ತಿರುಗ್ತಾ ಒಬ್ರು ಗುರುಗಳ ಹತ್ರ ಬಂದು ಸೇರ್ತಾನ. ತಂಜಾವೂರಿನ ಕೃಷ್ಣ ಅಯ್ಯರ್ ಅನ್ನುವ ಗುರುಗಳ ಹತ್ರ ಬಂದು ಲಕ್ಷ್ಮಣ ಸಂಗೀತ ಅಭ್ಯಾಸವನ್ನು ಮತ್ತೆ ಮುಂದುವರಿಸ್ತಾನ. ಪೂರ್ವದೊಳಗ ತಾನು ಅನಂತಾಚಾರ್ಯರ ಹತ್ರ ಕಲ್ತಿದ್ದು, ಚೆನ್ನಪ್ಪನವ್ರ ಹತ್ರ ಕಲ್ತಿದ್ದ ಅದನ್ನೆಲ್ಲ ಹೇಳ್ಕೊಂಡು ತಂಜಾವೂರಿನ ಕೃಷ್ಣ ಅಯ್ಯರ್ ಅವ್ರ ಹತ್ರ ಎಲ್ಲ ಸಂಗೀತ ಅಭ್ಯಾಸ ಇದೆಲ್ಲ ಮಾಡ್ತಾನ. ಆಮೇಲೆ ಬೇಕಾದಷ್ಟು ಕಚೇರಿಗಳನ್ನು ಕೊಡ್ತಾನ. ಆಮೇಲೆ ಮೈಸೂರಿಗೆ ಬರ್ತಾನ. ಮೈಸೂರೊಳಗ ವೀಣೆ ಶೇಷಣ್ಣನವರ ಪರಿಚಯ ಆಗ್ತದ. ಅವರು
ಅರಮನೆಗೆ ಕರ್ಕೊಂಡು ಹೋಗ್ತಾರ. ಅಲ್ಲಿನ ಪ್ರಭುಗಳ ಎದುರಿಗೆ ಲಕ್ಷ್ಮಣ ಹಾಡಿ ಬೇಕಾದಷ್ಟು ಗೌರವ ದುಡ್ಡು ಎಲ್ಲ ಸಂಪಾದನೆ ಮಾಡ್ತಾನ, ಜಗತ್ ಪ್ರಸಿದ್ಧಿ ಹೊಂದಿಬಿಡ್ತಾನ, ಅಥವಾ ಇಡೀ ಭಾರತದೊಳಗೆಲ್ಲ ಪ್ರಸಿದ್ಧಿ ಹೊಂದಿಬಿಡ್ತಾನ. ಎಲ್ಲ ಪತ್ರಿಕೆಗಳೊಳಗೆ ಇದ್ರೊಳಗೆ ಅವಂದೇ ಸುದ್ದಿ. ಈ ರೀತಿ ಎಲ್ಲ ಆದ್ಮೇಲೆ ಏನಾಗ್ತದೆ ಅಂದ್ರೆ ಒಂದಿನ ಇಷ್ಟೆಲ್ಲ ಕೂಗಾಡಿ ಒದರಾಡಿ ಮಾಡ್ತಿದ್ದಂತಹ ರಾಮಚಂದ್ರ ರಾಯರಿಗೆ ಒಂದಿನ ಪೆಟ್ಟು ಬೀಳ್ತದ. ರಾಮಚಂದ್ರ ಬೇರೆ ಬೇರೆ ಹುದ್ದೆಗಳನ್ನು ಏರ್ಕೋತಾ ಹೋಗಿ ಒಂದಿನ ಮ್ಯಾಜಿಸ್ಟ್ರೇಟ್ ಆಗಿರ್ತಾನ. ಆದ್ರೆ ಮ್ಯಾಜಿಸ್ಟ್ರೇಟ್ ಹುದ್ದೆ ಒಳಗೆ ಸರಿಯಾಗಿ ಮ್ಯಾಜಿಸ್ಟ್ರೇಟ್ ಘನತೆ ಗೌರವ ತಕ್ಕಂಗೆ ಹೆಂಗೆ ನಡ್ಕೋಬೇಕು ಆ ರೀತಿ ನಡ್ಕೋತಿರಂಗಿಲ್ಲ. ಅಲ್ಲಿನೂ ದುಡ್ಡು ತಗೊಂಡು ಯಾರು ದುಡ್ಡು ಕೊಡ್ತಾರೋ ಅವರಿಗೆ ತೀರ್ಪು ಬರೋದು, ಈ ರೀತಿ ಬೇಕಾದಷ್ಟು ಅನ್ಯಾಯ ಅಕ್ರಮಗಳನ್ನೆಲ್ಲ ಮಾಡಿ ಆ ಅನ್ಯಾಯ ಅಕ್ರಮಗಳೆಲ್ಲ ಪತ್ರಿಕೆ ಒಳಗೆ ಪ್ರಕಟ ಆಗ್ತಾವ್ರಿ. ವೀರ ಕರ್ನಾಟಕ ಅನ್ನುವ ಪತ್ರಿಕೆ ಒಳಗೆ ಪ್ರಕಟ ಆಗ್ತಾವ. ಆ ವೀರ ಕರ್ನಾಟಕ ಪತ್ರಿಕೆ ಯಾರು ನಡೆಸ್ತಿರ್ತಾರ ಅಂತಂದ್ರ ಆ ಪತ್ರಿಕೆಯ ಓನರ್ ಯಾರು, ಮಾಲೀಕರು ಯಾರು ಅಂತಂದ್ರೆ ವೆಂಕಟೇಶ, ಅಂದ್ರ ಭಾವ, ಶಾಂತನ ಗಂಡ, ಅವನೇ ನಡೆಸ್ತಿರ್ತಾನ. ಎಲ್ಲ ಪತ್ರಿಕೆ ಒಳಗೆ ಪ್ರಕಟ ಆಗಿ ಹೈಕೋರ್ಟ್ನವ್ರ ತನಕ ಈ ಸುದ್ದಿ ಮುಟ್ಟಿ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ಕೂತು ಬಂದಿರ್ತದ. ಇನ್ನು ಮ್ಯಾಜಿಸ್ಟ್ರೇಟ್ ಕೆಲಸ ಹೋಗೋದು ಗ್ಯಾರಂಟಿ, ಡಿಸ್ಮಿಸ್ ಆಗೋದು ಗ್ಯಾರಂಟಿ ಅನ್ನೋ ಪರಿಸ್ಥಿತಿ ಬಂದಾಗ ಗೋಪಾಲನಿಗೆ ಇದು ಗೊತ್ತಿರ್ತದ್ರಿ. ಯಾಕಂದ್ರೆ ಗೋಪಾಲ ಅಷ್ಟೊತ್ತಿಗೆ MA ಮಾಡಿರ್ತಾನ. ಆಮೇಲೆ ವೆಂಕಟೇಶ ಗೋಪಾಲನಿಗೆ ಹೇಳಿರ್ತಾನ, ನಿಂದು MA ಮುಗಿದ್ಮೇಲೆ ಇಲ್ಲೇ ನನ್ನ ಹತ್ರ ಬಂದ್ಬಿಡು ಗೋಪಾಲ, ನೀನು ಬಂದ್ ಪತ್ರಿಕೆ ನೋಡ್ಕೊ ನೀನು ಅಂತಂದೇಳಿ. ಹಂಗಾಗಿ ಸರಿ ಅಂತಂದೇಳಿ ಅವನಿಗೂ ಅದು ಇಷ್ಟ ಇರ್ತದೆ. ಯಾಕಂದ್ರೆ ಅವನಿಗೂ ಭಾಷೆ ವಿಷಯದೊಳಗೆ ಅವನಿಗೆ ಭಾಷೆಗಳ ಬಗ್ಗೆ ಅಭಿಮಾನ ಜಾಸ್ತಿ ಇರೋದ್ರಿಂದ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇದು ಪತ್ರಿಕೆ ಇಂಥದ್ರ ಬಗ್ಗೆ ಆಸಕ್ತಿ ಇರ್ತದೆ. ಆಗ ಗೋಪಾಲ ಸೂಕ್ಷ್ಮವಾಗಿ ಹೇಳ್ತಾನೆ, ಇಲ್ಲ ಅಣ್ಣ ರಾಮಣ್ಣ, ಇದು ಹೆಂಗಂದ್ರೆ ಈ ಪತ್ರಿಕೆ ಇಷ್ಟೆಲ್ಲ ಬಂದದಲ್ಲ, ಈ ಪತ್ರಿಕೆ ಯಾರ್ದು ಗೊತ್ತಾ ಅಂತ. ವೆಂಕಟೇಶ ಅನ್ಕೊಳ್ಳಿ ಹೌಹಾರಿ ಬಿಡ್ತಾನೆ ರಾಮಚಂದ್ರ, ಏನಪ್ಪ ಇದು, ಒಂದಿನ ನಾನು ಮನಿ ಬಿಟ್ಟು ಹೊರಗೆ ಓಡಿಸಿದಂತ ವೆಂಕಟೇಶನ್ ಮುಂದನೆ ಹೋಗಿ ನಾನು ಇವತ್ತು ಕೈ ಚಾಚ್ಬೇಕ ಸಹಾಯಕ್ಕಂತ, ಏನು ಮಾಡ್ಲಿಕ್ಕೆ ಬರಂಗಿಲ್ರಿ. ಎಲ್ಲ ಹೆಂಗಂದ್ರೆ ತಿರುವು ಮುರುವು ಆಗಿರ್ತದ. ಕಾಲ ಒಂದಿನ ಒಬ್ರು ಮೇಲೆ ಕಾಲ ಚಕ್ರದೊಳಗೆ ಒಬ್ರು ಮೇಲೆ ಇರ್ತಾರ, ಒಬ್ರು ಕೆಳಗಡೆ ಇರ್ತಾರ. ಮೊದ್ಲು ರಾಮಚಂದ್ರ ಮೇಲಿದ್ದ ವೆಂಕಟೇಶ್ ಕೆಳಗಿದ್ದ, ಈಗ ವೆಂಕಟೇಶ್ ಮೇಲೆ ರಾಮಚಂದ್ರ ಕೆಳಗೆ ಬಂದಿರ್ತಾನ. ಹಂಗಾಗಿ ಇಷ್ಟೆಲ್ಲ ಆದ್ಮೇಲೆ ಎಲ್ಲ ರಾಮಚಂದ್ರ ಗೋಳಾಡೋದು, ದೈನ್ಯದಿಂದ ಬೇಡೋದು, ಕೈ ಮುಗಿಯೋದು ಎಲ್ಲ ಬರ್ತದ. ಶಾಂತ ಕರಗ್ತಾಳ. ಎಷ್ಟೇ ಆದ್ರೂ ನಮ್ಮ ಅಣ್ಣ ಅಂತಂದೇಳಿ ವೆಂಕಟೇಶನಿಗೆ ಹೇಳಿ ಏನೋ ಮಾಡಿ ರಾಜಿ ಸಂಧಾನ ಮಾಡಿಸಿ, ಯಾರು ಕೋರ್ಟ್ನಾಗ ಕೇಸ್ ಹಾಕಿರ್ತಾರಲ್ರಿ, ಹೈಕೋರ್ಟ್ನಾಗ ರಾಜಿ ಸಂಧಾನ ಮಾಡಿಸಿ ಆ ಕೇಸಿನ ತಕೊಳ್ಳುವಂಗೆ ಮಾಡ್ತಾರ. ಅದಾದ್ಮೇಲೆ ರಾಮಚಂದ್ರ ಸಿಕ್ಕಾಪಟ್ಟೆ ಇಳಿದು ಹೋಗ್ತಾನ. ಅವನಿಗೆ ಗೊತ್ತಾಗ್ತದ ನಾನು ಮಾಡಿದ್ದೆಲ್ಲ ತಪ್ಪು, ನನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಯ್ತು ಅನ್ಕೊಂಡ್ರೆ ಸುಮ್ಮನಾಗ್ತಾನ. ಇದೇ ರೀತಿಯಾಗಿ ಲಕ್ಷ್ಮಣನ ಪ್ರಸಿದ್ಧಿ ಹೆಚ್ಚುತ್ತಾ ಬರ್ತದ್ರಿ, ಹೆಚ್ಚಾಕೋತ ಹೋಗ್ತದ. ಆದ್ರೆ ಅವನಿಗೆ ಆದ್ರೆ ಲಕ್ಷ್ಮಣನಿಗೆ ಏನ್ ಸಮಸ್ಯೆ ಅಂದ್ರೆ ಈ ಪ್ರಸಿದ್ಧಿ ಯಾವುದು ಅವನಿಗೆ ಬೇಕಾಗಿರಂಗಿಲ್ಲ. ಅವನು ಭಾವುಕ ಜೀವಿ. ಆಮೇಲೆ ಅವನ ಆತ್ಮ ಸಂಸ್ಕಾರವಾದಂತಹ ಆತ್ಮ. ಆಮೇಲೆ ಮೇಲ್ಮಟ್ಟಕ್ಕೆ ಹೋಗ್ತಿರ್ತಾನ್ರಿ. ಅವ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರಂಗಿಲ್ರಿ, ಮ್ಯಾಲ್ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನ. ಅವ ಯಾವ ಮಟ್ಟದೊಳಗೆ ಇರ್ತಾನಲ್ಲ ಆ ಮಟ್ಟದಿಂದ ಮೇಲ್ಮಟ್ಟಕ್ಕೆ ಏರುವಂತಹ ಪ್ರಯತ್ನ ಸತತವಾಗಿ ಲಕ್ಷ್ಮಣ ಮಾಡ್ತಿರ್ತಾನ್ರಿ. ಹಂಗಾಗಿ ಅವನಿಗೆ ಈ ಪ್ರಸಿದ್ಧಿ, ಜನ ಬಂದು ಹಾರ ಹಾಕೋದು, ಪ್ರಶಸ್ತಿ ಕೊಡೋದು, ರೊಕ್ಕ ಕೊಡೋದು, ಇದು ಯಾವುದು ಬೇಕಾಗಿರಂಗಿಲ್ಲ. ಅವನಿಗೆ ಮನಸ್ಫೂರ್ತಿಯಾಗಿ ಹಾಡಬೇಕು. ಆ ಹಾಡು ತನಗೇ ತೃಪ್ತಿ ಕೊಡ್ಬೇಕು ಮೊದ್ಲು. ಆಮೇಲೆ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಇರಬೇಕು. ಬರೀ ಅದು ಮಾತ್ರ ಬೇಕು ಅವನಿಗೆ. ಅವನು ಭಾವುಕ ಜೀವಿ. ಆಮೇಲೆ ಅವನ ಆತ್ಮ ದಿನೇ ಸಂಸ್ಕಾರಗೊಂಡು ಮೇಲ್ಮಟ್ಟಕ್ಕೆ ಹೋಗ್ತಿರ್ತದ. ಹಂಗಾಗಿ ಅವನಿಗೆ ಇದು ಯಾವುದು ಈ ಗೌರವ, ರೊಕ್ಕ ಕೊಟ್ಟಿದ್ದು ಅವನಿಗೆ ಅವನಿಗೆ ದುಡ್ಡು ಕೊಡ್ಲಿ, ಆ ದುಡ್ಡನ್ನ ಮತ್ತೆ ವಾಪಸ್ ಸಮಾಜಕ್ಕೆ ಉಪಯೋಗ ಆಗುವಂತಹ ರೀತಿ ಒಳಗೆ ವಾಪಸ್ ಕೊಟ್ಟು ಬಿಡ್ತಿರ್ತಾನ್ರಿ. ಈ ರೀತಿಯಾಗಿ ಕಡೆಗೆ ಈ ಕಾದಂಬರಿ ಒಳಗೆ ಏನಾಗ್ತದ ಅಂತಂದ್ರೆ ಲಕ್ಷ್ಮಣನನ್ನ ಹಾಡ್ಲಿಕ್ಕಂತಂದು ಹೇಳಿ ಕರ್ಕೊಂಡ್ಬರ್ತಾರ. ಅಂದ್ರೆ ಕನ್ನಡದ ಕೀರ್ತನೆಗಳನ್ನ, ಪುರಂದರದಾಸರ ಕೀರ್ತನೆಗಳಾಗ್ಲಿ, ವಚನಗಳಾಗ್ಲಿ ಇಂಥವನ್ನೆಲ್ಲ ಹಾಡಬೇಕು ಅಂತಂದೇಳಿ ಕರ್ಕೊಂಡ್ಬರ್ತಾರೆ. ಅಂದ್ರೆ ಅವನು ಒಪ್ಪಿಸ್ತಾರೆ, ಲಕ್ಷ್ಮಣನನ್ನು ಒಪ್ಪಿಸ್ತಾರೆ. ಇವರೆಲ್ಲ ಸೇರ್ಕೊಂಡು, ಅಂದ್ರೆ ವೆಂಕಟೇಶ, ಗೋಪಾಲ ಇವರೆಲ್ಲ ಸೇರ್ಕೊಂಡು, ಆಮೇಲೆ ವೀಣೇಶೇಷಣ್ಣವರೇ ಆ ಸಂಗೀತ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಬೇಕು ಅಂತಂದು ಹೇಳಿ ಕೇಳಿಕೊಂಡು ಒಪ್ಪಿಸ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗೆ ಆಗ್ಲೇ ಲಕ್ಷ್ಮಣ ಬೇಕಾದಷ್ಟು ಕಚೇರಿಗಳನ್ನ ಕೊಟ್ಟು ಗುರುಗಳ ಹತ್ರ, ಅಂದ್ರೆ ತಂಜಾವೂರಿನೊಳಗೆ ಕೃಷ್ಣಯ್ಯರ್ ಗುರುಗಳ ಹತ್ರ ಇದ್ದಾಗ ಬೇಕಾದಷ್ಟು ಕಚೇರಿಗಳನ್ನು ಕೊಟ್ಟಿರ್ತಾನ. ಬೇರೆ ಊರಿಗೆ ಹೋಗಿ ಕಚೇರಿಗಳನ್ನ ಕೊಟ್ಟಿರ್ತಾನ. ಮತ್ತು ಬೆಂಗಳೂರಿಗೆ ಬಂದು ಶಾಂತ ವೆಂಕಟೇಶನ್ ಮನೆ ಒಳಗೆ ಇರ್ತಾನ. ಆಗ ಬೆಂಗಳೂರಿನಾಗ ಬೇಕಾದಷ್ಟು ಕಚೇರಿಗಳನ್ನು ಕೊಟ್ಟಿರ್ತಾನ. ಹಿಂಗಾಗಿ ಬೇಕಾದಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಾನ ಲಕ್ಷ್ಮಣ ಅಷ್ಟೊತ್ತಿಗಾಗಲೇ. ಕನ್ನಡದ ವಚನಗಳು ಅಂದ್ರೆ ಬಸವಣ್ಣವ್ರ ವಚನಗಳು, ಅಕ್ಕಮಹಾದೇವಿಯವರ ವಚನಗಳು, ಪುರಂದರದಾಸರ ದಾಸರ ಪದ,
ಆಮೇಲೆ ಕನಕದಾಸರ ದಾಸರ ಪದಗಳು, ಈ ರೀತಿ ಕನ್ನಡದ ಕೃತಿಗಳನ್ನೆಲ್ಲ, ಮಹತ್ವದ ಕೃತಿಗಳನ್ನೆಲ್ಲ ಹಾಡಿನ ಮುಖಾಂತರ ಜನರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಗೋಪಾಲ ಮತ್ತು ವೆಂಕಟೇಶ ಇಬ್ಬರು ಸೇರ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಲಕ್ಷ್ಮಣನನ್ನ ಸನ್ಮಾನನೂ ಮಾಡಬೇಕು, ಆಮೇಲೆ ಜನಕ್ಕೆ ಒಳ್ಳೆಯ ಸಂಗೀತ ಸಿಗ್ಬೇಕು, ಲಕ್ಷ್ಮಣ ಇಷ್ಟು ಚಂದಾಗ ಇಷ್ಟು ಮಸ್ತ್ ಹಾಡ್ತಾನ, ಎಲ್ಲರಿಗೂ ಪರಿಚಯ ಆಗ್ಬೇಕು ಲಕ್ಷ್ಮಣ ಅಂತಂದು ಹೇಳಿ ಆ ಸಭೆಗೆ ಯಾರಪ್ಪ ಅಧ್ಯಕ್ಷರಾಗ್ಬೇಕಂದ್ರೆ ವೀಣೆ ಶೇಷಣ್ಣವರೇ ಅಧ್ಯಕ್ಷರಾಗ್ಬೇಕಂತಂದೇಳಿ ವೀಣೆ ಶೇಷಣ್ಣವ್ರು ಕೇಳ್ಕೊಂಡಾಗ ಅವ್ರು ಖಂಡಿತವಾಗ್ಲೂ ಬರ್ತೀನಿ, ಅವರಷ್ಟು ಅಂಥ ಮಹಾನ್ ಪ್ರತಿಭೆ ಇರೋರು ಅವರು, ನಮ್ಮ ಮಹಾರಾಜರ ಮುಂದೆಲ್ಲ ಹಾಡಿ ಅಷ್ಟು ಪ್ರಸಿದ್ಧಿ ಪಡ್ಕೊಂಡಾರ ಅವರು, ಖಂಡಿತವಾಗ್ಲೂ ಬರ್ತೀನಿ ಅಂತಂದು ಹೇಳಿ ಅವರು ಬರ್ತಾರ. ಸಂಗೀತ ಕಾರ್ಯಕ್ರಮ ಅಗ್ದಿ ಅದ್ಭುತವಾಗಿ ಆಗ್ತದ. ಬೇಕಾದಷ್ಟು ಅಗ್ದಿ ಚಲೋ ಚಲೋ ಕೀರ್ತನೆಗಳನ್ನ, ದಾಸರ ಪದಗಳನ್ನ, ವಚನಗಳನ್ನ ಎಲ್ಲದನ್ನು ಹಾಡಿ ಲಕ್ಷ್ಮಣ ಎಲ್ಲರ ಮನಸ್ಸನ್ನು ಖುಷಿ ಪಡಿಸ್ತಾನ. ಅವತ್ತು ಎಷ್ಟು ಸಮಯ ಆದ್ರೂ ಯಾರು ಅಲ್ಲಿ ಕೂತವ್ರು ಎದ್ದು ಹೋಗಿಲ್ರಿ, ಅಷ್ಟು ಚಂದಾಗಿ ಹಾಡ್ತಾನ ಲಕ್ಷ್ಮಣ, ಅಷ್ಟು ಅದ್ಭುತವಾದ ಗಾಯನ ಮಾಡ್ತಾನ. ಕಡೆಗೆ ಲಕ್ಷ್ಮಣ ಏನಾದ ಅಥವಾ ಈ ಕಥೆಯನ್ನ ಕೃಷ್ಣರಾಯರು ಹೆಂಗೆ ಮುಗಿಸ್ತಾರ ಅನ್ನೋದನ್ನ ನಾ ಹೇಳಂಗಿಲ್ಲ, ಅದನ್ನ ದಯಮಾಡಿ ನೀವೇ ಓದಿದಾಗ ಅದು ಗೊತ್ತಾಗ್ತದ. ಆದ್ರೆ ಲಕ್ಷ್ಮಣ ನಿಜವಾಗ್ಲೂ ಭಾರಿ ಭಾವುಕ ಜೀವಿ, ಆಮೇಲೆ ಸಂಸ್ಕಾರ ಹೊಂದಿದಂತಹ ಆತ್ಮ, ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡುವಂತಹ ವ್ಯಕ್ತಿ. ಇದು ಯಾವುದೋ ಸಣ್ಣ ಪುಟ್ಟ ಜಗಳ ಆಗಿರ್ಬೋದು, ಇದಾಗಿರ್ಬೋದು, ನಮ್ಮ ಅಣ್ಣ ನನಗೆ ಹಿಂಗ್ ಮಾಡ್ದ ಹಂಗ್ ಮಾಡ್ದ, ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಾರ್ದಂಗ, ಅಥವಾ ನಾನು ನಮ್ಮ ಅಣ್ಣನ ಮೇಲೆ ಸೇಡ್ ತೀರಿಸ್ಕೋಬೇಕು, ಇಂಥ ಯಾವುದೇ ಕ್ಷುಲ್ಲಕ ವಿಚಾರಗಳಿಗೆ ಹೋಗಲಾರ್ದಂಗ ಮೇಲ್ಮಟ್ಟಕ್ಕೆ ಹೋಗ್ಬೇಕಂತಂದೇಳಿ ಸದಾ ಮನಸ್ಸು ತುಡಿತಿರ್ತದ. ಮನಸ್ಸು ಯಾವಾಗಿದ್ರು ಏಕಾಂತವನ್ನು ಮತ್ತು ಶಾಂತಿಯನ್ನು ಬಯಸ್ತಿರ್ತದ. ಲಕ್ಷ್ಮಣನ ಪಾತ್ರ ಅಂತೂ ಕಣ್ಣಿಗೆ ಕಟ್ಟು ಹಂಗ ಕೃಷ್ಣರಾಯರು ಬರ್ದಾರ್ರಿ. ಇದು ಕಥೆ. ಕಡೆಗೆ ಏನಾಗ್ತದ ಅಂತ ನಾ ಹೇಳಂಗಿಲ್ಲ, ಆ ಕಥೆಯನ್ನ ಪೂರ್ತಿ ನೀವೇ ಓದಿ ಇದನ್ನ ಮಾಡ್ರಿ. ಆಗ್ಲೇ ಭಾಳ ದೊಡ್ಡ ವಿಡಿಯೋ ಆಗ್ಬಿಟ್ಟದ್ರಿ, 40 ನಿಮಿಷ ಆಗ್ಯದ. ಆದ್ರೆ ಈ ಕಥೆಯನ್ನು ಹೇಳಲಿಕ್ಕೆ ಬೇಕೇ ಬೇಕು. ಅದ್ಭುತವಾದ ಕಥೆ. ಹಳ್ಳಿಯ ಜೀವನ ಎಷ್ಟು ಚಲೋ ಇರ್ತದ, ಆಮೇಲೆ ಹಳ್ಳಿ ಜನರ ಪ್ರೀತಿ ವಿಶ್ವಾಸ ಇದೆಲ್ಲ ಎಷ್ಟು ಚಲೋ ಇರ್ತದ ಅನ್ನೋದನ್ನ ನೀವು ನೋಡ್ಬೇಕಾದ್ರೆ ಅಥವಾ ಇದನ್ನ ತಿಳ್ಕೊಬೇಕಾದ್ರೆ ಈ ಕಾದಂಬರಿಯನ್ನು ಓದ್ರಿ. ಆಮೇಲೆ ಒಬ್ಬ ಕಲಾವಿದನ ಕಷ್ಟಗಳೇನು, ಸಂಗೀತಗಾರನ ಕಷ್ಟಗಳೇನು, ದುಡ್ಡು ಮತ್ತು ಕಲೆಯ ನಡುವೆ ಅವನ ಹೊಯ್ದಾಟ ಹೆಂಗಿರ್ತದ, ಆಮೇಲೆ ಕಲೆಯನ್ನ ಅಗದಿ ಪ್ರೀತಿಸೋರು, ಕಲೆ ಒಳಗ ಅಗದಿ ಎಕ್ಸ್ಪರ್ಟ್ ಆಗ್ಬೇಕು, ನಾನು ಪ್ರಾವೀಣ್ಯತೆ ಪಡಿಬೇಕು ಅನ್ನೋರು ಏನೆಲ್ಲಾ ಕಷ್ಟಗಳನ್ನು ಎದುರಿಸ್ತಾರ. ಲಕ್ಷ್ಮಣ ಏನೆಲ್ಲಾ ಕಷ್ಟಗಳನ್ನು ಎದುರಿಸ್ತಾ, ತನ್ನ ಹೆಂಡತಿನ ಕಳ್ಕೊಂಡ, ತನ್ನ ಅಣ್ಣನಿಂದ ಸಿಕ್ಕಾಪಟ್ಟೆ ಬೈಗಳ ತಿಂದ, ಭಿಕ್ಷುಕನಂಗ ಅಲದ, ಇಷ್ಟೆಲ್ಲಾ ವಿಷಯಗಳನ್ನ, ಆಮೇಲೆ ಅದೇ ರೀತಿ ಸಂಗೀತದೊಳಗ ಸಾಧನೆನೂ ಮಾಡ್ದ, ಪ್ರಸಿದ್ಧಿಯನ್ನು ಪಡೆದ ಅನ್ನೋದನ್ನ ಕೃಷ್ಣರಾಯರು ಬಹಳ ಚಂದಾಗಿ ವರ್ಣಿಸ್ಯಾರ್ರಿ. ದಯವಿಟ್ಟು ಈ ಪುಸ್ತಕವನ್ನು ಓದ್ರಿ. ಆಮೇಲೆ ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ ಅಂತ ಕೋರಿಕೊಂಡು ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ. ಧನ್ಯವಾದಗಳು.